ಎಲ್ಲರಿಗೂ ಮೊದಲನೇದಾಗಿ ನಮ್ಮೆಲ್ಲರ ಜ್ಞಾನದಾತರಾದಂತಹ ಪತ್ರಿಜಿ ಗುರುಗಳನ್ನ ಮತ್ತು ಸ್ವರ್ಣಮಾಲಾ ಅಮ್ಮನವರನ್ನ ನಮಗೆಲ್ಲ ಮಾರ್ಗದರ್ಶಕರಾಗಿ ನಮ್ಮಲ್ಲಿ ಜ್ಞಾನದ ದಾಹವನ್ನ, ಜ್ಞಾನದ ಒಂದು ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನು ಮಾಡಿದಂತಹ ಕೋಟೇಶ್ವರ್ ಸರ್ ಗುರುಗಳಿಗೂ ಮತ್ತು ಮಂಗಳಾ ಮೇಡಮ್ ಅವರಿಗೂ ನಾನು ಆತ್ಮಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ವೇದಿಕೆಯಲ್ಲಿರುವಂತ ಎಲ್ಲಾ ಧ್ಯಾನ ಬಂಧುಗಳಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಎಲ್ಲರಿಗೂ ಧನ್ಯವಾದಗಳು. ನಮಗೆಲ್ಲ ಸ್ಫೂರ್ತಿದಾಯಕರಾದಂತಹ ಪತ್ರಿಜಿ ಗುರುಗಳು ಅದ್ಭುತವಾದಂತಹ ಧ್ಯಾನವನ್ನ ಮತ್ತು ಜ್ಞಾನವನ್ನ ನಮಗೆಲ್ಲ ದಾರಿ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಎಸ್ಪೆಷಲಿ ನನ್ನ ವಿಷಯದ ಮಟ್ಟಿಗೆ ನಾನು ಹೇಳುವುದಾದ್ರೆ, ಈ ಜಗತ್ತಿನಲ್ಲಿ ನಾನು ಇನ್ನೂ ಜೀವಂತವಾಗಿದ್ದೇನೆ ಅಥವಾ ನಾನು ಗಟ್ಟಿಮುಟ್ಟಾಗಿ ಇವತ್ತು ಎಲ್ಲದಕ್ಕೂ ಸಹಿ ಎನ್ನುವ ರೀತಿಯಲ್ಲಿ ನಾನು ಸ್ಟ್ಯಾಂಡ್ ಆಗಿ ನಿಂತಿದ್ದೇನೆ ಅಂತಂದ್ರೆ ಈ ಧ್ಯಾನ ನನಗೆ ತುಂಬಾ 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 ಕೆಲಸ ಮಾಡಿದೆ ನನ್ನ ಜೀವನದಲ್ಲಿ ಅಂತ ನಾನು ಹೇಳಲಿಕ್ಕೆ ತುಂಬಾ ಪ್ರೀತಿಯಿಂದ, ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ನಿಜವಾಗ್ಲೂ ನನ್ನ ಜೀವನವನ್ನು ನಾನು ಕಟ್ಟಿಕೊಳ್ಳುವಂತ ಒಂದು ಟರ್ನಿಂಗ್ ಪಾಯಿಂಟ್ ನನಗೆ 2016ರಲ್ಲಿ ಬಂತು. ನಾನು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನನಗೆ ಭಗವಂತ ಕರುಣಿಸಿದಂತ ಇದು ನನ್ನ ಇನ್ನೊಂದು ಜನ್ಮ ಅಂತ ಹೇಳಿಕ್ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನನಗೆ 2016ರಲ್ಲಿ ತುಂಬಾ ನಾನು ದೈಹಿಕವಾಗಿ ಜರ್ಜರಿತಳಾಗಿಟ್ಟಿದ್ದೆ. ಆರೋಗ್ಯ ನನಗೆ ಸಾಥ್ ಕೊಡ್ತಾ ಇರಲಿಲ್ಲ. ಸಾಕಷ್ಟು ಸಮಸ್ಯೆಗಳಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೆ. 2016 ಆಕ್ಚುಲಿ 2016ರಿಂದ ಅಂದ್ರೆ 14-15 ಸ್ವಲ್ಪ ನನಗೆ ಕಷ್ಟನೇ ಇತ್ತು ಕಾಲ. 2016ರಲ್ಲಿ ನನಗೆ ಎಲ್ಲಾ ಡಾಕ್ಟರ್ಸ್ ಕೂಡ ಏನು ಮಾಡಕ್ಕಾಗಲ್ಲ ಅನ್ನುವಂಥ ಸ್ಥಿತಿಗೆ ಹೋಗಿ ತಲುಪಿ ಬಿಟ್ಟಿದ್ದೆ. ಹೇಗೆ ಹೇಳ್ಬೇಕು ನನಗದು ಗೊತ್ತಾಗ್ತಾ ಇಲ್ಲ ಆ ಪರಿಸ್ಥಿತಿಯಿಂದ ನಾನು ಹೊರಗೆ ಬಂದೆ. ಅದೇ ಒಂದು ವಿಸ್ಮಯ. ಸಾಕಷ್ಟು ನನಗೆ 1995ರಲ್ಲಿ ನನ್ನ ಮದುವೆ ಆದಾಗಿನಿಂದ 2016 ಅಂದ್ರೆ 20 ವರ್ಷದ ಅವಧಿಯಲ್ಲಿ ಹೆಚ್ಚು ಕಮ್ಮಿ ನನಗೆ 6 ಆಪರೇಷನ್ಗಳು ಆಗಿದ್ವು. ಅಷ್ಟೊತ್ತಿಗೆ 6 ಆಪರೇಷನ್ಗಳಾಗಿ ದೇಹ ಜರ್ಜರಿತರಾಗಿತ್ತು. ಸಾಕಷ್ಟು ಆಸ್ಪತ್ರೆಗಳನ್ನು ನಾನು ಕಂಡು ಬಂದಿದ್ದೆ. ಗ್ಯಾನಕಾಲಜಿಸ್ಟು, ಆರ್ಥೋಪೆಡಿಕ್, ಮತ್ತೊಂದು ಹಾಗೆ ನಮ್ಮ ಹುಬ್ಬಳ್ಳಿ ಧಾರವಾಡ, ನಾವು ವಾಸವಾಗಿರುವಂಥ ಪ್ರದೇಶ ಹುಬ್ಬಳ್ಳಿ ಧಾರವಾಡ, ಅಲ್ಲಿ ಇರುವಂತ ಎಲ್ಲಾ ದೊಡ್ಡ ಆಸ್ಪತ್ರೆಗಳು ಕಂಡು ಬಂದರೂ ನನಗೆ ಆರಾಮಾಗಿರ್ಲಿಲ್ಲ. ಕೊನೆಗೆ ಹೇಗಾದ್ರೂ ನನ್ನ ಜೀವನ ಅಲ್ಲಿಗೆ ಪೂರ್ಣ ಆಗಿಲ್ಲ ಅಂತ ನನಗೆ ಒತ್ತಿ ಪದೇ ನಾನು ಪೂರ್ಣ ಜೀವನ ಜೀವಿಸ್ಲಿಲ್ಲ, ಅರ್ಧ ಆಯ್ತು ನನ್ನ ಜೀವನ ಅಂತ ಪದೇ ಅನಿಸ್ತಾ ಇತ್ತು. ಕೊನೆಗೆ ನಾನು ಏನು ಮಾಡಿದೆ ಅಂದ್ರೆ ಪ್ರಕೃತಿಯೆಡೆಗೆ ನನ್ನನ್ನು ನಾನು ಒಯ್ಯುವಂತ ಪ್ರಯತ್ನ ಮಾಡಿದೆ. ಈ ಆಸ್ಪತ್ರೆಗಳ ಜಂಜಾಟ, ಔಷಧಿಗಳ ಜಂಜಾಟ, ಡಾಕ್ಟರ್ಗಳ ಜಂಜಾಟಗಳಿಂದ ನಾನು ಹೊರ ಬರ್ಲಿಕ್ಕೆ ಇಷ್ಟಪಟ್ಟೆ. ಹೇಗಾದ್ರೂ ಮಾಡಿ ಇದನ್ನೆಲ್ಲ ಬಿಟ್ಟು ಬದುಕಬೇಕು ಅನ್ನುವಂತ ಮನಸ್ಥಿತಿಗೆ ನಾನು ಬಂದೆ. ಕೊನೆಗೆ ನನ್ನ ಪ್ರಕೃತಿ ನನಗೆ ಸಹಕಾರ ಕೊಡ್ತು. ಕೊನೆಗೆ ನನಗೆ ಮನೆಯಲ್ಲೇ ನಾನು ಎಲ್ಲಿಯೂ ಹೋಗದೇ ಇರುವ ಸ್ಥಿತಿಗೆ ಬಂದೆ. ಕೊನೆಗೆ ಜಾಬ್ ಬಿಟ್ಟು ಮನೆಯಲ್ಲಿ ಇರುವಂತ ಪರಿಸ್ಥಿತಿನೂ ಬಂತು. ಅಂತ ಪರಿಸ್ಥಿತಿಯಲ್ಲಿ ನನಗೆ ಪ್ರಕೃತಿ ಸಹಕಾರ ಕೊಡ್ತು. ನನಗೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರ ಗ್ರೀನ್ ಜ್ಯೂಸ್ ಥೆರಪಿ ಬಗ್ಗೆ ನಾನು ತಿಳ್ಕೊಂಡೆ. ಪತ್ರಿಕೆಗಳ ಮೂಲಕನ ತಿಳ್ಕೊಂಡೆ. ಜೊತೆಗೆ ನಾನು ಯೂಟ್ಯೂಬ್ನಲ್ಲಿ ಜಾಯ್ನ್ ಆಗಿ ಯೂಟ್ಯೂಬ್ ಮುಖಾಂತರ ಸ್ವಲ್ಪ ತಿಳ್ಕೊಂಡೆ. ಅವ್ರು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಸ್ವಲ್ಪ ತಿಳ್ಕೊಂಡೆ. ಅಲ್ಲಿಂದ ಗ್ರೀನ್ ಜ್ಯೂಸ್ ಶುರು ಮಾಡ್ಕೊಂಡೆ. ಮತ್ತೆ ಜೊತೆಗೆ ಅದಕ್ಕಿಂತ ಮುಂಚಿತವಾಗಿ ನಾನು ರೇಖಿ ಧ್ಯಾನ ಧಾರವಾಡದಲ್ಲಿ ದಂಡವತಿಯ ಗುರುಗಳು ಅನ್ನುವ ಅವರ ಮುಖಾಂತರ ನಾನು ರೇಖಿ ಧ್ಯಾನವನ್ನ ಕಲಿತೆ. 2-3 ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡೆ. ಅದು ನನಗೆ ಅದ್ಭುತವಾದಂತ ರಿಸಲ್ಟ್ ಕೊಡ್ತು. ಅಂದ್ರೆ ನಮಗೆ ಪ್ರಕೃತಿಯಲ್ಲಿ ಅದ್ಭುತವಾದಂತ ಒಂದು ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತಾಯ್ತು. ಪ್ರತಿಯೊಂದರಲ್ಲಿ ಆಕಾಶ, ಭೂಮಿ, ನೀರು, ಅಗ್ನಿ, ವಾಯು, ಇದನ್ನ ನಾವು ನಮ್ಮ ದಿನಚರ್ಯದಲ್ಲಿ ಇದನ್ನ ಹೆಚ್ಚಾಗಿ ಅಳವಡಿಸ್ಕೊಂಡಾಗ ಅಂದ್ರೆ ನಮ್ಮ ರೇಖಿ ಧ್ಯಾನದಲ್ಲಿ ಏನಾಗ್ತದೆ, ನಮ್ಮ ಕಾಸ್ಮೋಸ್ ಎನರ್ಜಿನ ನಾವು ರಿಸೀವ್ ಮಾಡ್ಕೋತೇವೆ. ಹೆಚ್ಚಾಗಿ ಕಾಸ್ಮೋಸ್ ಎನರ್ಜಿ ಅಂದ್ರೆ ನಮ್ಮ ಆಕಾಶದಿಂದ ಹರಿದು ಬರುವಂತ ಎನರ್ಜಿಯನ್ನ ನಾವು ರಿಸೀವ್ ಮಾಡ್ಕೋತೇವೆ. ನಮ್ಮ ಆಹ್ವಾನ ಮಾಡ್ಕೋತೇವೆ. ನಮ್ಮ ಮನಸ್ಸಿನ ಮೂಲಕ ನಾವು ಅದರ ಕನೆಕ್ಟ್ ಆಗ್ತೇವೆ. ಅಂದಾಗ ನಮಗೆ ಹೆಚ್ಚಿನ ಒಂದು ಎನರ್ಜಿ ನಮ್ಮ ದೇಹಕ್ಕೆ ಸಿಗ್ತಾ ಬರ್ತದೆ. ನನಗೆ ಸಾಕಷ್ಟು ಸಮಾಧಾನ ಆಯ್ತು. ದೇಹಕ್ಕೆ ಉಸಿರಾಡುವಂತ ಶಕ್ತಿ ಬಂತು, ನಿಲ್ಲುವಂತ ಶಕ್ತಿ ಬಂತು. ಆಮೇಲೆ ಜೊತೆ ಇದರಲ್ಲಿ ನನಗೆ ಹಲವು ವಿಸ್ಮಯಗಳು. ನನಗೆ ಪ್ರತಿಯೊಂದು ದಿನ ನನಗೆ ಹೊಸದು ಅನಿಸ್ತಾ ಇತ್ತು. ಹೊಸ ಅನುಭವ, ಹೊಸ ಒಂದು ಬೆಳವಣಿಗೆ. ಅದನ್ನ ನಾನು ಪ್ರತಿದಿನಕ್ಕಾಗಿ ನಾನು ಕಾಯ್ತಾ ಇರ್ತಾ ಇದ್ದೆ. ಆ ರೀತಿಯಾದಂತಹ ಅನುಭವಗಳನ್ನು ಪಡ್ಕೊಂಡೆ. ಜೊತೆಗೆ ಈ ಗ್ರೀನ್ ಜ್ಯೂಸ್ ಥೆರಪಿ ಅಂತ ಹೇಳಿ ನಾನು ಶುರು ಮಾಡ್ಕೊಂಡೆ.
ಬಹಳ ಸಿಂಪಲ್ ಆಗಿರುವಂತ ಗ್ರೀನ್ ಜ್ಯೂಸ್ ಥೆರಪಿ ಅದು. ಏನೂ ಹೆಚ್ಚಿಗೆ ನಾವು ಕಷ್ಟಪಡ್ಬೇಕಾಗಿಲ್ಲ. ನಮ್ಮ ಮನೆಯಲ್ಲೇ ಇರುವಂತ ನಮ್ಮ ಹೂಕುಂಡಗಳಲ್ಲಿ ಇರುವಂತ ಆ ಏನು ತುಳಸಿ, ಆಮೇಲೆ ಒಂದು ಬ್ರಾಹ್ಮಿ, ಒಂದು ವೀಳ್ಯದೆಲೆ, ಒಂದು ಔಡ್ಲೆಲೆ, ಆಮೇಲೆ ಒಂದು ನೆಲ್ಲಿಕಾಯಿ, ಒಂದಿಷ್ಟು ಗರಿಕೆ, ಇಂಥದ್ದನ್ನೆಲ್ಲ ಸೇರಿಸಿ ನಾನು ಜ್ಯೂಸ್ ಮಾಡಿಕೊಂಡು ಕುಡಿಯೋಕೆ ಶುರು ಮಾಡ್ತೀನಿ. ಅಂದ್ರೆ ನೋಡ್ರಿ, ಬದುಕಬೇಕು ಅಂತಂದ್ರೆ ಯಾವ ರೀತಿ ಒಂದು ಮಾರ್ಗ ಸಿಗುತ್ತದೆ ಅನ್ನೋದಕ್ಕೆ ನನಗೆ ಇದೇ ಒಂದು ಉದಾಹರಣೆ. ನಾನು ಅವತ್ತಿಗೆ ಶುರು ಮಾಡಿದಂತ ಗ್ರೀನ್ ಜ್ಯೂಸ್ ಅನ್ನು ನಾನು ಇವತ್ತಿಗೂ ಬಿಟ್ಟಿಲ್ಲ. ಅದನ್ನ ಇನ್ನೂ ಅಭಿವೃದ್ಧಿ ಮಾಡ್ತಾ 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 ಬಂದೆ. ಬಹಳ ಅದ್ಭುತ ಪರಿಣಾಮಗಳನ್ನು ನನಗೆ ಸಿಕ್ಕವು. ನನ್ನ ದೇಹ ಸುಧಾರಣೆ ಆಗ್ತಾ ಬಂತು. ದೇಹದ ಬಾವು, ನೋವು ಅದರೆಲ್ಲ ಕಡಿಮೆ ಆಗ್ತಾ ಬಂತು. ಮನಸ್ಸಿಗೆ ಒಂದು ಉಲ್ಲಾಸ ಬಂತು. ಒಂದು ಮುಖದ ಮೇಲೆ ಒಂದು ನಗು ಬಂತು. ಮುಖ್ಯವಾಗಿ ನನ್ನ ನಗುನೇ ಮರ್ತು ಬಿಟ್ಟಿದ್ದೆ. ಆ ತರ ಆಗಿ ಹೋಗಿತ್ತು ಪರಿಸ್ಥಿತಿ. ಅಂದ್ರೆ ದೇಹ ಶಿಥಿಲವಾಗ್ತಾ ಆಗ್ತಾ ಆಗ್ತಾ ಆಪರೇಷನ್ಗಳನ್ನು ದೇಹ ಒಡ್ಡಿ 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 ಔಷಧಗಳನ್ನು ತಿಂದು ತಿಂದು ದೇಹ ಜರ್ಜರಿತ ಆಗಿ ಹೋಗ್ಬಿಟ್ಟಿತ್ತು. ನನಗೆ ನಿಜವಾಗ್ಲೂ ನನಗೊಂದು ಹೊಸ ಜನ್ಮ ಸಿಕ್ತು ಅನ್ನೋಷ್ಟು ಮಟ್ಟ ದಿನ ದಿನ ನನಗೆ ಇಷ್ಟು ಉಲ್ಲಾಸ, ಇಷ್ಟು ಖುಷಿ, ಕುಣಿದಾಡ್ತಿದ್ದೆ ನಾನು. ಆ ರೀತಿ ನನಗೆ ಹೊಸ ಅನುಭವ ಆಗ್ತಾ ಇತ್ತು. ಜೊತೆ ಅದೇ ರೀತಿ ನಾನು 1 ವರ್ಷದ ನಂತರ ನಾನು ಮತ್ತೆ ನನ್ನ ಡ್ಯೂಟಿಗೆ ಜಾಯಿನ್ ಆದೆ. ಇಲ್ಲಿ ಉತ್ತರ ಕರ್ನಾಟಕದ ದಾಂಡೇಲಿಯಲ್ಲಿ ಬಂದು ನೆಲೆಸಿದೆ. ಒಬ್ಬಳೇ ಇದ್ದು ಜೀವನ ಮಾಡುವಷ್ಟು ನನಗೆ ಧೈರ್ಯ ಬಂತು. ನನ್ನ ಧ್ಯಾನವನ್ನ, ನನ್ನ ತರಗತಿಗಳನ್ನ ನಾನು ಮಿಸ್ ಮಾಡ್ತಾ ಇರಲಿಲ್ಲ. ಪ್ರತಿದಿನ ನನ್ನ ಜೀವನ ಶೈಲಿಯನ್ನು ನನ್ನ ಪ್ರಕೃತಿಯೊಂದಿಗೆ ನಿರಂತರವಾದಂಥ ಕಾಂಟ್ಯಾಕ್ಟ್ ಇಟ್ಕೊಂಡು, ಅಥವಾ ಪ್ರಕೃತಿಯೊಂದಿಗೆ ನಾನು ಜೀವಿಸುವುದನ್ನು ಕಲಿತೆ. ಮುಂಜಾನೆ ವಾಕಿಂಗು, ಪ್ರಾಣಾಯಾಮ, ಧ್ಯಾನ, ಎಕ್ಸಸೈಜು, ಆಮೇಲೆ ಯೋಗಾಭ್ಯಾಸ, ಎಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳನ್ನು ನಾನು ಅಳವಡಿಸ್ಕೊಂಡೆ. ಅಂದ್ರೆ ನಮ್ಮ ಋಷಿಮುನಿಗಳು ಕೊಟ್ಟಂತ ಜ್ಞಾನ ಇದು ಅಸಾಮಾನ್ಯ ಅನ್ನುವಂಥದ್ದು ನನಗೆ ದಿನದಿಂದ ದಿನಕ್ಕೆ ಅದರ ಬಗ್ಗೆ ಪ್ರೀತಿ ಮತ್ತು ಗೌರವ, ಶ್ರದ್ಧೆ ಹೆಚ್ಚಾಗ್ತಾ ಹೋಯ್ತು. ಎಷ್ಟು ಅಸಾಮಾನ್ಯವಾದಂಥ ಜ್ಞಾನ, ವಿದ್ಯೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ನಮ್ಮ ಋಷಿಮುನಿಗಳು. ಅವರು ಎಷ್ಟು ನಿರಂತರವಾದಂಥ ಸಾಧನೆಯಿಂದ ಇದನ್ನು ಕಟ್ಟಿಕೊಟ್ಟಿರ್ಬೋದು. ನಮ್ಮ ಭಾರತೀಯ ಜ್ಞಾನ ಪರಂಪರೆ ಎಷ್ಟು ಅಗಾಧವಾಗಿದೆ ಅನ್ನೋದ್ರ ಬಗ್ಗೆ ನನಗೆ ತಿಳುವಳಿಕೆ ಬರ್ತಾ 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 ಹೋಯ್ತು. ಇದನ್ನ ಹೆಚ್ಚು ತಿಳಿಯುವ ಪ್ರಯತ್ನವನ್ನು ಕೂಡ ಮಾಡಿದೆ. ನಾನು ಪ್ರಾಣಾಯಾಮವನ್ನು ಹೆಚ್ಚು ಚೆಂದಾಗಿ ಅಭ್ಯಾಸ ಮಾಡಿದೆ. ಅದನ್ನ ನಿರಂತರವಾಗಿ ಮಾಡ್ತಾ ಬಂದೆ. ಯೋಗಾಭ್ಯಾಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದೆ. ಧ್ಯಾನವನ್ನು ನಿರಂತರವಾಗಿ ಮಾಡ್ತಾ ಬಂದೆ. ಜೊತೆಗೆ ಮತ್ತೆ ನನ್ನ ಧ್ಯಾನ ಪರಂಪರೆಯನ್ನ ನಾನು ಜೋಡಿಸ್ಕೊ 18, 19ರಲ್ಲಿ ನಾನು ಚಕ್ರ ಧ್ಯಾನ, ಮುದ್ರೆಗಳ ಧ್ಯಾನ, ಆಮೇಲೆ ಜೀವಾತ್ಮ ಧ್ಯಾನ, ಫಾರ್ಗಿವ್ನೆಸ್, ಇವನ್ನೆಲ್ಲ ಅಳವಡಿಸ್ಕೊಂಡೆ. ಬೆಂಗಳೂರಿನ ಒಬ್ರು ರೂಪಾ ಮೇಡಮ್ ಅಂತ, ಅವರು ಜೂಮ್ ಮೂಲಕ ನಮಗೆ ನಿರಂತರವಾಗಿ ಕಲಿಸ್ಕೊಡ್ತಾ ಬಂದರು. ನಿರಂತರವಾಗಿ ಜಾಯಿನ್ ಆದ್ವಿ. ಅದು ಸಾಕಷ್ಟು ನನಗೆ ಅಭಿವೃದ್ಧಿ ಮಾಡ್ತಾ ಬಂತು. ನನ್ನ ಎಲ್ಲ ಜಾಯಿಂಟ್ಸ್ಗಳಲ್ಲಿರುವಂಥ ಬಿಗಿತನ, ಆ ಗಡಸ್ತನ ಎಲ್ಲ ಕಡಿಮೆ ಆಗ್ತಾ ಬಂತು. ಬಾಡಿ ಸರಳ ಆಗ್ತಾ ಬಂತು. ಬಾಡಿ ರೆಸ್ಪಾಂಡ್ ಮಾಡ್ತಾ ಬಂತು. ಹಾಗೆ ಎಂತಂದ್ರೆ ಅದು ನಿಸರ್ಗದಲ್ಲಿ ಮಾತ್ರ ಇದು ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ಕೃತಕ ವೈದ್ಯೋಪಚಾರದಿಂದ ಇದು ಸಾಧ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಿರಂತರವಾಗಿ ನಾವು ಪ್ರಕೃತಿಯೊಂದಿಗೆ ಅನುಸಂಧಾನ ಮಾಡಿಕೊಂಡಾಗ, ಈ ಪಂಚಭೂತಗಳೊಂದಿಗೆ ನಾವು ಅನುಸಂಧಾನವನ್ನ ಮಾಡಿಕೊಂಡಾಗ ಮಾತ್ರ ಇದು ನಮ್ಮ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಹರಡ್ಲಿಕ್ಕೆ ಸಾಧ್ಯ ಇದೆ. ಪ್ರಕೃತಿಯಲ್ಲಿ ಮಾತ್ರ ಅದ್ಭುತವಾದಂಥ ಜ್ಞಾನ ಇದೆ ಅನ್ನುವಂಥದ್ದು ನನಗೆ ದಿನದಿಂದ ತಿಳಿತಾ ಬಂತು. ಧ್ಯಾನ ನನಗೆ ಈ ಯಾತ್ರೆಯಲ್ಲಿ ನನಗೆ ಸಾಕಷ್ಟು ಗುರುಗಳು ಬಂದರು, ಸಾಕಷ್ಟು ಜ್ಞಾನಗಳು ಸಿಕ್ಕವು. ಅಂಥದ್ರಲ್ಲಿ ನಾನು 2016, 17ರಲ್ಲಿ ನಾನು ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ನಲ್ಲ, ಒಂದೊಂದೇ ಗುಣ ಆಗ್ತಾ ಬಂತು. 2016ರಲ್ಲಿ ನನ್ನ ಸೋರಾಸಿಸ್ ಅನ್ನು ನಾನು ಗುಣಪಡಿಸ್ಕೊಂಡೆ. ಅದ್ಭುತ. ಅಂತ ಕಾಯಿಲೆ ಗುಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 2016ರಲ್ಲಿ ಸೋರಾಸಿಸ್ ಗುಣಪಡಿಸ್ಕೊಂಡೆ. 2017ರಲ್ಲಿ ನನ್ನ ಗರ್ಭಾಶಯದ ಫೈಬ್ರಾಯ್ಡ್ ವಿಪರೀತದ ಸಮಸ್ಯೆ ಇತ್ತು, ಅದು ಎಲ್ಲ ಗುಣ ಆಯ್ತು. ಎಲ್ಲವೂ ಆಯುರ್ವೇದ ಮತ್ತು ಪಾರಂಪರಿಕ ವೈದ್ಯ ಪದ್ಧತಿಯಿಂದ ನಾನು ಪಡಿಸ್ಕೊಂಡೆ. ಜೊತೆಗೆ ಜಾಯಿಂಟ್ ಪೇನ್, ಬಾಡಿ ಪೇನ್, ವಿಪರೀತವಾದಂತ ಪೇನ್ಗಳಿದ್ದು ಬಾಡಿಯಲ್ಲಿ, ಎಲ್ಲಾ ಮೂಳೆಗಳು ಸೌದು ಹೋಗಿದ್ದು, ಅಂಥದ್ದು ಕೂಡ ನನಗೆ ಗುಣ ಆಯ್ತು. 2018, 19, 20 ಅದ್ಭುತವಾದಂತಹ ರಿಸಲ್ಟ್ಗಳನ್ನೆಲ್ಲ ಪಡ್ಕೊಂಡೆ. ಆಮೇಲೆ 21, 22 ನನ್ನ ಜೀವನ ನಾರ್ಮಲ್ ಆಯ್ತು. ಇಂಡಿಪೆಂಡೆಂಟ್ ಆಗಿ ಒಬ್ಬಳೇ ಜೀವಿಸುವಂತ ಎಲ್ಲ ಚಟುವಟಿಕೆಗಳನ್ನು ಒಬ್ಬಳೇ ಮಾಡ್ಕೊಂಡು ಜೀವಿಸ್ಲಿಕ್ಕೆ ಶುರು ಮಾಡಿದೆ. 4-5 ವರ್ಷ ನನಗೆ ತುಂಬಾ ಯಾಕಂದ್ರೆ ನನ್ನನ್ನು ರಿಕವರಿ ಪ್ರಾಕೃತಿಕವಾಗಿನೇ ಮಾಡ್ಕೋಬೇಕಲ್ಲ, ತುಂಬಾ ಅಚ್ಚುಕಟ್ಟಾಗಿ ನಿಧಾನವಾಗಿ ಆರಾಮ ಆಗ್ತಾ ಬಾಡಿ ರೆಸ್ಪಾಂಡ್ ಮಾಡ್ತು. ಮನಸ್ಸು, ದೇಹ ಎಲ್ಲವೂ ಕೂಡ ಕ್ರಿಯಾತ್ಮಕವಾಗಿ ನನಗೆ ಜೊತೆಗೂಡಿಸಿ ನನ್ನ ದೇಹ ಒಂದು, ಆತ್ಮ ಒಂದು, ದೇಹದಲ್ಲಿ ಆತ್ಮ ಸುಳಿದಾಡ್ತಾ ಇದೆ, ಜೀವ ಸುಳಿದಾಡ್ತಾ ಇದೆ ಅನ್ನುವಂಥ ಸಂಪೂರ್ಣ ಅರಿವು ನನಗೆ ಬರ್ತಾ ಬಂತು. ಧ್ಯಾನ ನನಗೆ
ಈ ರೀತಿ ಜೀವನವನ್ನ ರೂಪಾಂತರ ಮಾಡ್ತು. ಧ್ಯಾನದ ಜೀವನ ನನಗೆ ರೂಪಾಂತರ ಮಾಡ್ತಾ ಬಂತು ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2022ರಲ್ಲಿ ನನಗೆ ಈ ಆನಾಪಾನಸತಿ ಧ್ಯಾನದ ಒಂದು ಪರಿಚಯ ಆಯಿತು. ಯೂಟ್ಯೂಬ್ ಮುಖಾಂತರನೇ ನನಗೆ ಪರಿಚಯ ಆಗಿದ್ದು. ಫಸ್ಟಿಗೆ ನಾನು ಕೋಟೇಶ್ವರ್ ಸರ್ ಅವರ ಕ್ಲಾಸ್ಗಳನ್ನೆಲ್ಲ ಕೇಳ್ತಾ ಇದ್ದೆ ಯೂಟ್ಯೂಬ್ನಲ್ಲಿ. ನನಗೆ ಅಂದರೆ ಪ್ರತ್ಯಕ್ಷವಾಗಿ ನಾನು ಪಿರಮಿಡ್ ವ್ಯಾಲಿಗೆ ಹೋಗಬೇಕು ಅನ್ನೋಂಥ ಆಸೆ ತುಂಬ ಇತ್ತು. ಹಾಗಾಗಿ ನಾನು ಒಂದು 7 ದಿನದ ಕಾರ್ಯಾಗಾರವನ್ನು ಮಾಡಿದೆ. ತಕ್ಷಣನೇ ಮತ್ತೊಂದು ತಿಂಗಳಿಗೆ ನೆಕ್ಸ್ಟ್ ತಿಂಗಳಿಗೆ ಮತ್ತೆ 3 ದಿನದ ಒಂದು ಕಾರ್ಯಾಗಾರವನ್ನು ಮಾಡಿದೆ. ಮತ್ತೆ ತಕ್ಷಣ ಮತ್ತೊಂದು 3-4 ತಿಂಗಳ ಬಿಟ್ಟು ಮತ್ತೊಂದು 1 ವಾರದ ಕಾರ್ಯಾಗಾರವನ್ನು ಮಾಡಿದೆ. ಆಮೇಲೆ ಪ್ರಕೃತಿ ಪ್ರವಾಸಗಳನ್ನು ಮಾಡಿದೆ ಪದೇ. ಹಾಗಾಗಿ ದೇಹ ಅರಳ್ತಾ ಬಂತು. ಮನಸ್ಸು ಹಗುರ ಆಗ್ತಾ ಬಂತು. ಅಂದ್ರೆ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಎಷ್ಟು ಒಂದು ಪ್ರಕೃತಿಯ ಒಂದು ಅನ್ಯೋನ್ಯತೆ ಇದೆ ಅಂದ್ರೆ, ನಾವು ಪ್ರಕೃತಿಯಲ್ಲಿ ಮಾತ್ರ ನಮ್ಮನ್ನು ನಾವು ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತು ನನಗೆ ಅರಿವಿಗೆ ಬಂತು. ನಾವು ಏನೋ ಜಂಜಾಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ. ಮದುವೆ, ಮಕ್ಕಳು, ನೌಕರಿ, ಮತ್ತೆ ಎಲ್ಲಾ ಜವಾಬ್ದಾರಿಗಳನ್ನ ಜೋಡಿಸ್ಕೊಂಡು ನಮ್ಮನ್ನೇ ನಾವು ಮರ್ತಿರ್ತೀವಿ. ಹಾಗೆ ಆಗಿಬಿಟ್ಟಿತ್ತು ನನ್ನ ಪರಿಸ್ಥಿತಿ. ಹಾಗೆ ಆಗಿ ಬರೀ ಏನಂತಂದ್ರೆ ಒಂದು ಯಾಂತ್ರಿಕ ಜೀವನ ಆದಂಗೆ ಆಗಿ ಹೋಗಿತ್ತು ನನಗೆ. ಆ ಯಾಂತ್ರಿಕ ಜೀವನದಿಂದ ನನಗೆ ನಿಜವಾಗ್ಲೂ ಮುಕ್ತಿ ಸಿಕ್ತು. ಈ ಉತ್ತರ ಕರ್ನಾಟಕ ಅನ್ನುವಂಥ ಈ ಸುಂದರವಾದಂಥ ಪ್ರಾಕೃತಿಕವಾದಂಥ ಒಂದು ಪ್ರದೇಶ ಏನಿದೆಯಲ್ಲ ದಾಂಡೇಲಿ, ದಟ್ಟವಾದ ಕಾಡು, ಶುದ್ಧವಾದ ನೀರು, ಶುದ್ಧವಾದ ಆಮ್ಲಜನಕ, ಒಂದು ಒಳ್ಳೆ ಪರಿಸರ, ಯಾವುದೇ ಗದ್ದಲ ಗಲಾಟೆಗಳಿಲ್ಲದ ಶಾಂತವಾದಂಥ ಒಂದು ವಾತಾವರಣ, ಇವೆಲ್ಲವೂ ಕೂಡ ನನ್ನನ್ನು ನಾನು ಸುಧಾರಿಸ್ಕೊಳ್ಳಿಕ್ಕೆ, ನನ್ನನ್ನು ನಾನು ರಿಪೇರಿ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಯಿತು. ತುಂಬ ಸಮೃದ್ಧವಾದಂಥ ಈಗ ನನ್ನ ಜೀವನ ನಂದು ಅಂತ ನನಗೆ ಅನಿಸ್ತಾ ಇದೆ. ಯಾವುದೇ ಬಾಧೆಗಳಿಲ್ಲದ, ನೋವುಗಳಿಲ್ಲದ, ಹತಾಶೆಗಳಿಲ್ಲದ, ದುಃಖಗಳಿಲ್ಲದ, ಯಾವುದೇ ಕಹಿ ನೆನಪುಗಳೇ ಇಲ್ಲದ ಅಂತ ಒಂದು ಶಾಂತವಾದಂಥ ಒಂದು ಸರೋವರದ ರೀತಿಯಲ್ಲಿ ಜೀವನ ಯಾವುದು ಒಂದು ಸಾಗಿ ಬಂತು. ಈ ಅಬ್ಬರ ನದಿ ಹರಿತಾ ಇರ್ತದ, ಕೊಚ್ಚೆ ಕೊಳಕು ಏನೆಲ್ಲ ತಗೊಂಡು ಹೋಗ್ತಾ ಇರ್ತದ. ನದಿ ತೆಗೆದುಕೊಂಡು ಹೋಗಿ ಹರಿದು ಒಂದು ಪ್ರಶಾಂತವಾದ ಸ್ಥಳಕ್ಕೆ ಹೋಗಿ ನಿಂತು ಹಾಗೆ ಕುಲು ಜಳನ ಹರಿತಾ ಒಂದು ಪ್ರಶಾಂತವಾದಂಥ ಒಂದು ಸ್ಥಿತಿಗೆ ತಲುಪ್ತದಲ್ಲ, ಆ ರೀತಿ ನನಗೆ ಒಂದು ಜೀವನ ಈಗ ಪ್ರಶಾಂತವಾದಂಥ ಒಂದು ಜೀವನ ಸಿಕ್ಕಿದೆ ಅಂತ ನಾನು ತುಂಬಾ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮಗೆ ಧ್ಯಾನದಲ್ಲಿ ಸಿಕ್ಕಂತ ಒಳ್ಳೊಳ್ಳೆಯ ವಿಚಾರಗಳು ಏನಂತ ಒಂದಿಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕೋಟೇಶ್ವರ್ ಸರ್ ಒಬ್ಬ ಸೈಕಾಲಜಿಸ್ಟ್ ತರ ಅವರ ಟೀಚಿಂಗ್ ಇರ್ತದೆ, ಅವರ ಸಬ್ಜೆಕ್ಟ್ ಇರ್ತದೆ. ಪ್ರತಿಯೊಂದು ಅವರು ಮನಸ್ಸನ್ನ ನಾವು ಯಾವ ರೀತಿ ತಂದುಕೊಂಡು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಅಥವಾ ಅದನ್ನ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಒಯ್ಯಬೇಕು ಅನ್ನೋದನ್ನ ಪದೇ ಹೇಳ್ತಿರ್ತಾರೆ. ಆ ವಿಚಾರಗಳೆಲ್ಲ ನಮಗೇನಾಗ್ತವೆ ಅಂತಂದ್ರೆ, ನಮ್ಮ ಮನಸ್ಸಿನ ಮೂಲೆಯಲ್ಲಿರುವಂತಹ ಯಾವುದೋ ಅವ್ಯಕ್ತವಾದಂತಹ ದುಃಖಗಳು, ಅವ್ಯಕ್ತವಾದಂತಹ ನೋವುಗಳು, ಹೇಳಿಕೊಳ್ಳಕ್ ಆಗದೆ ಇರುವಂತಹ ಸಂಕಟಗಳು, ಅವೆಲ್ಲವುಗಳಿಂದ ನಾವು ಹೊರಗೆ ಬರ್ತೇವೆ. ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಏನು ಅಂತಂದ್ರೆ, ಮನಸ್ಸಿಗೆ ಒಂದು ಟ್ರೀಟ್ಮೆಂಟ್ ಬೇಕಾಗಿರ್ತದೆ. ನಾವು ಈ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ಗಳು ಇಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ. ಬರೇ ದೇಹಕ್ಕೆ ಕಾನ್ಸಂಟ್ರೇಟ್ ಮಾಡಿ ಟ್ಯಾಬ್ಲೆಟ್ಸ್ಗಳನ್ನ, ಗುಳಿಗೆ ಔಷಧಗಳನ್ನ ಬರೀತಾರೆ. ಆದ್ರೆ ಮನಸ್ಸನ್ನ ಗುಣಪಡಿಸುವಂತ ಡಾಕ್ಟರ್ಗಳು ಸಿಗೋದು ತುಂಬಾ ಕಡಿಮೆ. ಈ ನಮಗೆ ಧ್ಯಾನ ಅನ್ನುವಂತ ಈ ಅದ್ಭುತವಾದಂತ ಏನ್ ರಸಗಂಗೆ ಏನಿದಿರಲ್ಲ, ಇದು ನಮ್ಮ ಮನಸ್ಸನ್ನ ಗುಣಪಡಿಸುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಮನಸ್ಸನ್ನ ಗುಣಪಡಿಸುತ್ತೆ. ನಮ್ಮ ಪತ್ರಿಜಿ ಗುರುಗಳು ಅಂತ ಒಂದು ಧ್ಯಾನದ ಒಂದು ಜೊತೆಗೆ ಒಂದು ಜ್ಞಾನದ ಒಂದು ಕೋಶವನ್ನೇ ಕೊಟ್ಟು ಹೋಗಿದ್ದಾರೆ. ಅದ್ಭುತವಾದಂತ ಜ್ಞಾನಕೋಶವನ್ನ ಕೊಟ್ಟು ಹೋಗಿದ್ದಾರೆ. ಅವರು ಅದ್ಭುತವಾದಂತ ಒಂದಿಷ್ಟು ವಿಚಾರಗಳನ್ನ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಪತ್ರಿಜಿ ಗುರುಗಳ ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್, ನೋ ಆರ್ಗ್ಯುಮೆಂಟ್ಸ್ ಅನ್ನುವಂತ ತತ್ವ. ಇದರಿಂದ ಏನಾಗ್ತದೆ ಅಂತಂದ್ರೆ, ನಮ್ಮ ಜೀವನ ವ್ಯವಹಾರದಲ್ಲಿ ಎಷ್ಟೋ ಮಾತುಕತೆಗಳು ಬರ್ತವೆ, ಘರ್ಷಣೆಗಳು ಬರ್ತವೆ, ಏನೋ ಒಂದಿಷ್ಟು ವಿಚಾರ ಅದು ಇದು ಏನೋ ನಡೀತಾ ಇರ್ತವೆ. ಅಂತ ಸಂದರ್ಭದಲ್ಲಿ ನಾವು ಇಮಿಡಿಯೇಟ್ ಆಗಿ ಅದನ್ನ ರಿಯಾಕ್ಟ್ ಮಾಡುವಂಥದ್ದಾಗ್ಲಿ, ಇಮಿಡಿಯೇಟ್ ಆಗಿ ಏನೋ ಒಂದು ಕಾಮೆಂಟ್ ಮಾಡುವಂಥದ್ದಾಗ್ಲಿ, ಇಮಿಡಿಯೇಟ್ ಆಗಿ ಏನೋ ಒಂದು ಜಡ್ಜ್ಮೆಂಟ್ ಕೊಡುವಂಥದ್ದಾಗ್ಲಿ, ನಮ್ಮ ಇಂಟರ್ಫಿಯರೆನ್ಸ್ ಅನ್ನ ನಾವು ಇಮಿಡಿಯೇಟ್ ಮಾಡ್ಕೋತಿರ್ತೇವೆ. ಅಂಥದ್ದನ್ನ ಅವರು ಆದಷ್ಟು ವಿಚಾರ ಮಾಡಿ ಮಾತಾಡುವಂಥದ್ದು, ಅಥವಾ ತಡೆದು ನಿಂತು ಯೋಚಿಸಿ ಮಾತಾಡುವಂಥದ್ದು,
ತಕ್ಷಣಕ್ಕೆ ನಾವು ರಿಯಾಕ್ಟ್ ಮಾಡದೇ ಇರುವಂತದ್ದನ್ನ ನಮಗೆ ಹೇಳ್ಕೊಡ್ತಾರೆ. ಅಂತ ಒಂದು ವಿಚಾರಗಳಿಂದ ಏನಾಗ್ತದೆ, ಮನಸ್ಸು ಒಂದಿಷ್ಟು ಶಾಂತತೆಗೆ ಬರ್ತದೆ. ಇಮಿಡಿಯೇಟ್ ಉದ್ರೇಕಕ್ಕೆ ಹೋಗುವಂಥದ್ದು, ಇಮಿಡಿಯೇಟ್ ಜಗಳಕ್ಕೆ ಹೋಗುವಂಥದ್ದು, ಇಮಿಡಿಯೇಟ್ ನಾವು ರಿಯಾಕ್ಟ್ ಮಾಡುವಂಥದ್ದು ವಿಚಾರಗಳಿಂದ ನಾವು ಹಿಂದೆ ಸರಿತೇವೆ. ಹಿಂದೆ ಸರಿದು ನಿಧಾನವಾಗಿ ಯೋಚಿಸಿ ಅದರ ಸಾಧ್ಯತೆಗಳನ್ನೆಲ್ಲ ತಿಳ್ಕೊಂಡು ನಾವು ನಿಧಾನಕ್ಕೆ ನಾವು ರಿಯಾಕ್ಟ್ ಮಾಡ್ತೇವೆ. ನಿಧಾನಕ್ಕೆ ನಾವು ಸಮಾಧಾನದಿಂದ ತಿಳಿದು ನಾವು ಅದನ್ನ ತಿಳಿಯುವ ಪ್ರಯತ್ನವನ್ನು ಮಾಡ್ತೇವೆ, ಅಥವಾ ಅದಕ್ಕೆ ಒಂದು ಸಮಾಧಾನವನ್ನು ಸೂಚಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಆ ರೀತಿಯಾದಂತ ವಿಚಾರಗಳನ್ನ ಹೇಳ್ಕೊಡ್ತಾರೆ. ಅದೇ ರೀತಿ ನಮ್ಮ ದೇಹಕ್ಕೆ ಈ ಶ್ವಾಸ ಬಹಳ ಮುಖ್ಯ. ಶ್ವಾಸದಿಂದನೇ ಈ ದೇಹದ ಯಂತ್ರ ಒಂದು ನಡೀತಾ ಇರ್ತದೆ. ದೇಹನೂ ಮುಖ್ಯ, ಶ್ವಾಸನೂ ಮುಖ್ಯ. ದೇಹ ಮತ್ತು ಶ್ವಾಸಕ್ಕೆ ನಾವು ಗಮನವನ್ನು ಕೊಟ್ಟಾಗ ಈ ದೇಹ ಮತ್ತು ಶ್ವಾಸದ ಜೊತೆಗಿನ ಈ ಯಂತ್ರ ಸರಿಯಾಗಿ ಸುಗಮವಾಗಿ ನಡೀಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಒಂದು ಅತಿ ಅದ್ಭುತವಾದಂತ ವಿಚಾರವನ್ನು ಕೂಡ ನಮ್ಮ ಪತ್ರಿಜಿ ಗುರುವರು ನಮ್ಗೆ ಕೊಟ್ಟಿದ್ದಾರೆ. ಇದನ್ನು ನಾವು ನಮ್ಮ ಮಾರ್ಗದರ್ಶಕರ ಮೂಲಕ ನಾವು ಪಡೆದುಕೊಂಡಿದ್ದೇವೆ ಅಂತ ಹೇಳಿಕ್ ನಾನು ಬಹಳ ಇಷ್ಟಪಡ್ತೇನೆ. ಈ ದೇಹ ಬಹಳ ಇಂಪಾರ್ಟೆಂಟ್. ನಾವು ಇಷ್ಟು ಮೊದಲು ಏನ್ ಅಂತ ತಿಳ್ಕೊಂಡಿದ್ವಿ, ಹೇಳ್ತಾ ಇದ್ರು ನಮ್ಮ ಹಿರಿಯರೆಲ್ಲ, ಈ ದೇಹ ನಶ್ವರ, ಇದು ಉಪಯೋಗ ಇಲ್ಲದ್ದು, ಇದು ಒಂದಿಲ್ಲ ಒಂದಿನ ಸಾವು ಇದೆ, ಇದಕ್ಕಷ್ಟು ಗಮನ ಕೊಡಬಾರ್ದು, ಇಷ್ಟು ಪ್ರಾಮುಖ್ಯತೆ ಕೊಡಬಾರ್ದು ಅನ್ನುವಂತ ವಿಚಾರಗಳನ್ನು ನಾವು ಮಧ್ಯಾಹ್ನ ಕೇಳಿದ್ವಿ. ಆದ್ರೆ ನಮಗೆ ಈ ಧ್ಯಾನದ ಮೂಲಕ ನಮಗೆ ಎಷ್ಟು ಇಂಪಾರ್ಟೆಂಟ್ ವಿಷಯ ಗೊತ್ತಾಯ್ತು ಅಂತಂದ್ರೆ, ಈ ದೇಹನೇ ಮುಖ್ಯ. ಈ ದೇಹ ಇದ್ರೆ ಮಾತ್ರ ಇಡೀ ನಮ್ಮ ಜೀವನವನ್ನ ನಾವು ಸುಗಮವಾಗಿ ಸರಳವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ. ಈ ದೇಹ ಬಹಳ ಮುಖ್ಯ, ಇದು ಆರೋಗ್ಯವಾಗಿರ್ಬೇಕು, ಇದು ಆಮೇಲೆ ನಿರಂತರವಾಗಿ ಇದು ನಮಗೆ ಕೆಲಸಕ್ಕೆ ಯೋಗ್ಯವಾಗುವ ತರ ನಾವು ಇಟ್ಟುಕೊಳ್ಬೇಕು. ಇದನ್ನ ರೋಗ ಪೀಡಿತ ಮಾಡಿಕೊಳ್ಳುವಂಥದ್ದು, ಇಲ್ಲ ಹಾಳು ಮಾಡಿಕೊಳ್ಳುವಂಥದ್ದು, ಇಲ್ಲ ಅದನ್ನ ಅಲಕ್ಷ್ಯ ಮಾಡುವಂಥದ್ದು, ಇಲ್ಲ ಅದನ್ನ ಏನೋ ಒಂದು ಇದು ನಮ್ಮ ದೇಹ ನನಗ ಏನಂತಂದ್ರ ನಶ್ವರ ಅನ್ನುವಂಥ ಒಂದು ಕಟ್ಟಕಡೆಯ ವಿಚಾರವನ್ನ ಇಟ್ಟುಕೊಳ್ಳುವಂಥದ್ದು ಬೇಡ. ಅದು ನನಗೆ ಬಹಳ ಇಷ್ಟವಾದಂತಹ ವಿಷಯ ಆಯ್ತು. ಯಾಕಂದ್ರೆ ನಾವು ದೇಹವನ್ನ ನೆಗ್ಲೆಕ್ಟ್ ಮಾಡಿಯೇ ಆ ರೀತಿ ಆಗಿದ್ವೇನೋ ಅಂತ ಅನಿಸ್ತು ನನಗೆ. ನಾನು ಕೂಡ ಈ ದೇಹವನ್ನ ಅಲಕ್ಷ್ಯ ಮಾಡಿಯೇ ನಾನು ಹಾಳಾಗಿದ್ನೇನೋ ಅಂತ ನನಗೆ ನನ್ನನ್ನು ನಾನು ಮುಟ್ಟಿಕೊಂಡು ನೋಡುವಂತ ಒಂದು ಸಮಯ ಬಂತು ಅಂತ ನನಗೆ ಅನಿಸುತ್ತೆ. ನಿಜವಾಗ್ಲೂ ಈ ವಿಚಾರ ನನಗೆ ತಿಳಿದಿರ್ಲಿಲ್ಲ ಅಂತಂದ್ರೆ ನನ್ನ ಜ್ಞಾನ ನನಗೆ ಅಪೂರ್ಣ ಆಗ್ತಿತ್ತ ಏನೋ, ಈ ಭೂಮಿ ಮೇಲೆ ಬಂದೇ ನನಗೆ ಅಪೂರ್ಣ ಆಗ್ತಿತ್ತೇನೋ ಅಂತ ಅನಿಸ್ತು. ಈ ದೇಹ ಬಹಳ ಇಂಪಾರ್ಟೆಂಟು. ಈ ದೇಹವನ್ನ ನಾವು ಸುರಕ್ಷಿತವಾಗಿ, ಆರೋಗ್ಯಯುತವಾಗಿ, ಚಂದಾಗಿ ಇಟ್ಕೋಬೇಕು. ಇದು ದೇಹವೇ ದೇಗುಲ, ಇದು ದೇಹ ದೇಗುಲ. ಇದನ್ನು ನಾವು ಸುರಕ್ಷಿತವಾಗಿ, ಚಂದಾಗಿ, ಆರೋಗ್ಯವಾಗಿ, ಸುಂದರವಾಗಿ ಇಟ್ಟುಕೊಳ್ಬೇಕು. ಶುಚಿಯಾಗಿ, ಹೊರಗಿನ ನೋಟಕ್ಕೆ ಮಾತ್ರ ಶುಚಿಯಲ್ಲ, ಒಳಗಿನ ಅಂತರಂಗ, ಒಳಗಿನ ಎಲ್ಲಾ ಅಂಗಾಂಗಗಳು ಆರೋಗ್ಯವಂತವಾಗಿ ಇಟ್ಟುಕೊಳ್ಬೇಕು. ಆರೋಗ್ಯವಂತವಾಗಿ ಇಟ್ಟುಕೊಳ್ಳಿಕ್ಕೆ ನಾವು ಏನೆಲ್ಲಾ ಪ್ರಯತ್ನಗಳನ್ನು ಮಾಡಬೇಕು, ಏನೆಲ್ಲಾ ಸಾಧನೆಗಳನ್ನು ನಾವು ಮಾಡಬೇಕು, ಏನೆಲ್ಲಾ ನಾವು ವಿಚಾರಗಳನ್ನು ಅಳವಡಿಸ್ಕೊಳ್ಬೇಕು, ಇವನ್ನೆಲ್ಲ ವಿಚಾರಗಳನ್ನು ನಾನು ಪಿರಮಿಡ್ ವ್ಯಾಲಿ 7 ದಿನದ ಕಾರ್ಯಾಗಾರಗಳಲ್ಲಿ ಮತ್ತು ಶಿಬಿರಗಳಲ್ಲಿ ನಾನು ಬಹಳ ಚಂದ ಮಾಡಿ ತಿಳ್ಕೊಂಡೆ. ಮತ್ತೆ ಪಂಚಭೂತಗಳೊಂದಿಗೆ ಧ್ಯಾನವನ್ನ ನಮಗಲ್ಲಿ ಮಾಡಿಸಿದ್ರು. ಅದಂತೂ ಅತಿ ಅದ್ಭುತವಾದಂತ ಒಂದು ಅನುಭವಗಳನ್ನು ನಾನು ಪಡ್ಕೊಂಡಿದ್ದೇನೆ. ಮತ್ತು ನಾವು ಹರಿಯುವ ನೀರಲ್ಲಿ ನಮ್ಮ ಕಾಲುಗಳನ್ನು ಇಟ್ಕೊಂಡು ನೀರಿನೊಂದಿಗೆ ಸಂಪರ್ಕ ಹೊಂದಿ ನಾವು ಧ್ಯಾನವನ್ನ ಮಾಡಿದ್ದೇವೆ. ಆಮೇಲೆ ಕಣ್ಣೆದುರಿಗೆ ಅಗ್ನಿಯನ್ನು ಉರಿಸಿ ಅಗ್ನಿ ಸಮ್ಮುಖದಲ್ಲಿ ಧ್ಯಾನವನ್ನು ಮಾಡಿದ್ದೇವೆ. ಆಕಾಶದ ಕೆಳಗಡೆ ಕುತ್ಕೊಂಡು ಸ್ವಚ್ಛವಾದ ಗಾಳಿಯಲ್ಲಿ ನಾವು ಧ್ಯಾನವನ್ನು ಮಾಡಿದ್ದೇವೆ. ಮತ್ತು ಮರಗಳನ್ನ ಅಪ್ಪಿಕೊಂಡು ನಾವು ಧ್ಯಾನವನ್ನು ಮಾಡಿದ್ದೇವೆ. ಮರಗಳನ್ನ ಅಪ್ಪಿಕೊಂಡು ಮಾಡಿದಾಗಂತೂ ಅದ್ಭುತವಾದಂತಹ ಅನುಭವ, ತಾಯಿಯನ್ನು ಅಪ್ಪಿಕೊಂಡಂತ ಒಂದು ಅನುಭವ ಆಯ್ತು. ಪ್ರಕೃತಿ ಮಾತೆಯನ್ನು ಅಪ್ಪಿಕೊಂಡಂತ ಒಂದು ಅನುಭವ ಆಯ್ತು. ಇಂಥ ಒಂದು ದಿವ್ಯವಾದಂತಹ ಅನುಭವಗಳನ್ನು ನಾವು ಪಡ್ಕೊಂಡು ಬಂದಿವಿ ಪಿರಮಿಡ್ ವ್ಯಾಲಿಯಲ್ಲಿ. ಅದ್ಭುತವಾದಂತಹ ವಾತಾವರಣ, ಹಚ್ಚ ಹಸಿರಿನ ವಾತಾವರಣ, ಒಂದು ಭೂಲೋಕದ ಸ್ವರ್ಗದ ತರ ಇದೆ ಪಿರಮಿಡ್ ವ್ಯಾಲಿ ಅಂದ್ರೆ. ಅಲ್ಲಿ ನದಿ ಹರಿಯುವ ನೀರು, ಒಳ್ಳೆ ಮಳೆಗಾಲದಲ್ಲಿ ನಾವು ಹೋಗಿದ್ವಿ, ಒಳ್ಳೆ ನೀರು, ಜುಳು ಜುಳು ಹರಿಯುವಂತ ನೀರು, ಸಣ್ಣ ಸರೋವರ, ಹಸಿರಾದಂತ ಗುಡ್ಡ ಬೆಟ್ಟ,
ರುಚಿಯಾದಂಥ ಶುಚಿಯಾದಂಥ ಊಟ, ಒಳ್ಳೆಯ ಜ್ಞಾನ, ಪಿರಮಿಡ್ ವ್ಯಾಲಿಯಲ್ಲಿ ಧ್ಯಾನ, ಇಂಥ ಒಂದು ಅದ್ಭುತವಾದಂಥ ಪ್ರದೇಶವನ್ನು ನಾನು ನೋಡಿ ಅಗದಿ ವಿಸ್ಮಯವಾಗಿ ಹೋಗಿದ್ದೆ. ಪಿರಮಿಡ್ ವ್ಯಾಲಿಗೆ ಹೋಗಿದ್ದಾಗ ನನಗದು ಪದೇ ಪದೇ ನನಗೆ ಕರೆಸ್ತು. ಪದೇ ಪದೇ ನಾನು ಹೋದೆ. ಮನದಣಿಯುವಷ್ಟು ನಾನು ಅಲ್ಲಿ ಧ್ಯಾನವನ್ನ ಮಾಡಿ ಬಂದಿದ್ದೇನೆ. ಪಿರಮಿಡ್ ವ್ಯಾಲಿಯಲ್ಲಿ ಧ್ಯಾನ ಮಾಡಿದ್ದಂತೂ ಅದ್ಭುತವಾದಂಥ ಅನುಭವ. ಎಷ್ಟು ಹಗೂರ ಮನಸ್ಸಿಗೆ ಉಲ್ಲಾಸ, ಹಗೂರ, ಅಷ್ಟೇ ಎನರ್ಜೆಟಿಕ್, ದೇಹಕ್ಕೆ ಅದ್ಭುತವಾದಂಥ ಎನರ್ಜಿ ಸಂಚಾರ ಆಗುತ್ತೆ. ನಮ್ಮ ದೇಹಕ್ಕೆ ಅದ್ಭುತವಾದಂಥ ಎನರ್ಜಿ ಅಂದ್ರೆ ಪ್ರಾಕೃತಿಕವಾದಂಥ ಒಂದು ಕಾಸ್ಮೋಸ್ ಎನರ್ಜಿ ನಮಗೆ ಅಲ್ಲಿ ಮಲ್ಟಿಪ್ಲೈ ಆಗಿ ಸಿಗುತ್ತೆ. ನಮಗೆ ಕೇಂದ್ರೀಕರಣ ಆಗುತ್ತೆ ಅಲ್ಲಿ ನಮ್ಮ ಶಕ್ತಿ, ಪ್ರಕೃತಿಯ ಶಕ್ತಿ ಅಂತದ್ರಲ್ಲಿ ಒಂದು ಗುಂಪಾಗಿ ಒಂದು ಕೇಂದ್ರೀಕೃತವಾದಂತಹ ಸ್ವರೂಪದಲ್ಲಿ ನಮಗೆ ಎನರ್ಜಿ ಸಿಗುತ್ತೆ. ಅಲ್ಲಿ ನಾನು ಧ್ಯಾನ ಮಾಡಿ ಬಂದಾಗ ನಾನು ಇನ್ನೂ ಹಗುರ ಆಯ್ತು, ಮನಸ್ಸು ಹಗುರ, ದೇಹ ಹಗುರ ಆಗ್ತಾ 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 ಬಂತು. ನನಗೆ ಒಳ್ಳೆಯ ಆಹಾರ ಪದ್ಧತಿಗಳನ್ನ ನಾನೆಲ್ಲ ಜೋಡಿಸ್ಕೊಂಡೆ. ಒಳ್ಳೆ ರುಚಿಯಾದ ಶುಚಿಯಾದಂಥ ಆಹಾರಗಳನ್ನ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳನ್ನ, ತರಕಾರಿಗಳನ್ನ ಜೋಡಿಸ್ಕೊಂಡೆ. ಆಮೇಲೆ ಅಂದ್ರೆ ದೇಹ ಅದು ಒಳಗಿನಿಂದ ಶುದ್ಧತೆ ಆಗ್ಬೇಕು. ದೇಹ ಒಳಗಿಂದ ನಾವು ಏನ್ ಮಾಡ್ತೇವೆ, ಹೊರಗಿನ ಶುದ್ಧತೆ ಕಡೆಗೆ ಗಮನ ಕೊಟ್ಟಿರ್ತೇವೆ, ಒಳಗಿನ ಶುದ್ಧತೆ ಕಡೆಗೆ ನಾವು ಗಮನ ಕೊಡೋದೇ ಇಲ್ಲ. ಒಳಗಿನ ಶುದ್ಧತೆ ಬಹಳ ಇಂಪಾರ್ಟೆಂಟ್. ನಾವು ವಾರಕ್ಕೊಮ್ಮೆ ನಾನು ದೇಹ ಶುಚಿ ಮಾಡ್ಕೊಳ್ಳಿಕ್ಕೆ ಔಡ್ಲೆಣ್ಣೆಯನ್ನೇ ತಗೋತೇನೆ. ದೇಹ ಶುಚಿ ಮಾಡ್ಕೋತೇನೆ. ಪ್ರತಿ ವಾರ ನಾನು ದೇಹ ಶುಚಿ ಮಾಡ್ಕೋತೇನೆ. ಆಮೇಲೆ ಹಸಿರು ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸ್ತೇನೆ. ಬೇಯಿಸಿದ ಆಹಾರ ಕಿಂತ ಹೆಚ್ಚಾಗಿ ನಾನು ಹಸಿರು ಸೊಪ್ಪು ತರಕಾರಿಗಳನ್ನು, ಹಣ್ಣುಗಳನ್ನು ಸೇವಿಸ್ತೇನೆ. ಹೀಗೆಲ್ಲ ಆಗಿ ನಮ್ಮ ದೇಹ ಒಳಗಿನಿಂದ ಶುಚಿ ಆಗ್ಬೇಕು. ಅಂದ್ರೆ ನಮಗೆ ಕಾಯಿಲೆಗಳು ಯಾಕೆ ಬರ್ತವೆ ಅಂತಂದ್ರೆ ನಮ್ಮ ದೇಹ ಶುಚಿ ಆಗೋದಿಲ್ಲ. ಅಲ್ಲಿ ದೇಹ ಆಕ್ಸಿಡೇಷನ್ ಆಗ್ತಾ ಹೋಗ್ತದೆ. ದೇಹದಲ್ಲಿ ಕಲ್ಮಶಗಳು ಉಳಿತವೆ. ನಮ್ಮ ರಕ್ತದ ಮೂಲಕ ಇಡೀ ದೇಹವನ್ನು ವ್ಯಾಪಿಸ್ಕೊಳ್ತವೆ. ನಮಗೆ ರೋಗ ಬರುವುದು ವಾತ, ಪಿತ್ತ, ಕಫ ಎನ್ನುವಂಥ ತ್ರಿದೋಷದಿಂದ ಸಮಸ್ಯೆಗಳು ಉಂಟಾಗ್ತವೆ. ನಮ್ಮ ದೇಹವನ್ನು ನಾವು ಶುಚಿ ಮಾಡ್ಕೊಳ್ಳೋದಿಲ್ಲ. ತಪ್ಪಾದ ಆಹಾರವನ್ನು ಸೇವಿಸ್ತಾ ಇರ್ತೇವೆ. ಮತ್ತು ಪತ್ರಿಜಿ ಗುರುಗಳು ಕೊಟ್ಟಂತ ಇನ್ನೊಂದು ದಿವ್ಯ ಸಂದೇಶವೇನಂತಂದ್ರೆ ಶಾಕಾಹಾರ ಜಗತ್ತು, ಸಸ್ಯಾಹಾರ ಜಗತ್ತು. ಇದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್. ಅದನ್ನು ಅವರು ರ್ಯಾಲಿಗಳ ಮುಖಾಂತರವಾಗಿ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ಜಗತ್ತಿನಾದ್ಯಂತ ಅವರು ಅದನ್ನ ಸಾಬೀತುಪಡಿಸಲು ಅಥವಾ ಪ್ರಚುರಪಡಿಸಲು ಬಹಳ ಪ್ರಯತ್ನ ಮಾಡಿದ್ದಾರೆ. ಅದು ಆಗಬೇಕು ಕೂಡ. ಸಸ್ಯಾಹಾರ ಜಗತ್ತು ಆಗ್ಲೇಬೇಕು. ಯಾಕಂತಂದ್ರೆ ಸಕಲ ಪ್ರಾಣಿಗಳಲ್ಲಿ ನಾವು ದಯೆಯನ್ನು ತೋರ್ಬೇಕು, ಪ್ರೀತಿಯನ್ನು ತೋರಿಸ್ಬೇಕು. ನಮ್ಮಂತೆ ಪ್ರಕೃತಿಯಲ್ಲಿ ನಾವು ಹೇಗೆ ಹುಟ್ಟಿದೀವೋ ಪ್ರತಿಯೊಂದು ಚರಾಚರ ವಸ್ತುಗಳು ಹಾಗೆ ಹುಟ್ಟಿಕೊಂಡಿದ್ದಾವೆ. ಯಾವುದನ್ನು ನಾಶ ಮಾಡುವ ಹಕ್ಕು ನಮಗಿಲ್ಲ. ಯಾವುದನ್ನು ಅಳಿಸುವ, ನೋಯಿಸುವ, ದುಃಖ ಕೊಡುವಂತ ಹಕ್ಕು ನಮಗಿಲ್ಲ. ನಮ್ಮಂತೆ ಅವು ಬಾಳಬೇಕು, ಅವರಂತೆ ನಾವು ಬಾಳಬೇಕು. ನಮಗೆ ಯಾರಾದ್ರೂ ದುಃಖ ಕೊಟ್ಟಾಗ, ನೋವು ಕೊಟ್ಟಾಗ ನಮಗೆ ಹೇಗೆ ನೋವಾಗುತ್ತೋ ಹಾಗೆ ಸಕಲ ಪ್ರಾಣಿಗಳಿಗೂ ಕೂಡ ನೋವಾಗುತ್ತೆ ಅನ್ನುವಂಥ ಮಹಾನ್ ತತ್ವವನ್ನು ಅವರು ಹೇಳಿದ್ದಾರೆ. ಎಲ್ಲಾ ಸಾಧು ಸಂತರು, ಋಷಿ ಮುನಿಗಳು ನಮ್ಮಲ್ಲಿ ಪುರಾತನವಾದಂತಹ ಎಲ್ಲಾ ಪರಂಪರೆ, ಜ್ಞಾನ ಪರಂಪರೆಗಳಲ್ಲಿ ಎಲ್ಲರೂ ಹೇಳ್ತಾ ಬಂದಿದ್ದಾರೆ. ದಯೆ ಧರ್ಮದ ಮೂಲವಯ್ಯ ಅಂತ ಎಲ್ಲಾ ಹೇಳಿದ್ದಾರೆ. ವಚನಕಾರ ಹೇಳಿದ್ದಾರೆ, ದಾಸರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಋಷಿ ಮುನಿಗಳು ಹೇಳಿದ್ದಾರೆ. ಅಂತ ಜ್ಞಾನವನ್ನ ನಮಗೆ ಪತ್ರಿಜಿಗುಗಳು ಮತ್ತೆ ನಮ್ಗೆ ಮತ್ತೊಂದು ಪುನರಾವಲೋಕನ ಮಾಡಿಕೊಳ್ಳಿಕ್ಕೆ, ಈಗಿನ ಆಧುನಿಕ ಕಾಲದಲ್ಲಿ ಪುನರಾವಲೋಕನ ಮಾಡಿಕೊಳ್ಳಿಕ್ಕೆ ನಮಗೆ ಒಳ್ಳೆ ಒಂದು ನಮ್ಮ ಪರಂಪರೆಯಲ್ಲಿ ಬಂದಂತ ಜ್ಞಾನವನ್ನ ನಮ್ಮ ಪತ್ರಿಜಿ ಗುರುಗಳು ನಮಗೆಲ್ಲ ಕೊಟ್ಟಿದ್ದಾರೆ. ನಾವೆಲ್ಲ ಧನ್ಯರು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಅವರು ಮತ್ತೊಂದು ಅದ್ಭುತವಾದಂತ ಒಂದು ತತ್ವವನ್ನ ಸಾಬೀತುಪಡಿಸಿದ್ದಾರೆ. ಗೋಲಿಕು ಗೋಲಿ ಮಾರು ಅನ್ನುವಂಥದ್ದು, ನೋ ಡಾಕ್ಟರ್ ನೋ ಮೆಡಿಸಿನ್ ಅನ್ನುವಂಥ ತತ್ವ. ನೋ ಡಾಕ್ಟರ್ ನೋ ಮೆಡಿಸಿನ್ ಅನ್ನುವಂಥ ತತ್ವವನ್ನು ಕೂಡ ಅವರು ಪ್ರಚುರಪಡಿಸಿದ್ದಾರೆ, ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ದಾರೆ. ಡಾಕ್ಟರ್ ನಿಜ ಹೇಳಬೇಕು ಅಂತಂದ್ರೆ ಡಾಕ್ಟರ್ಗಳ ಅವಶ್ಯಕತೆನೇ ಇಲ್ಲ. ಈ ದೇಹವನ್ನು ನಾವು ಸರಿ ಇಟ್ಕೊಂಡ್ರೆ ಯಾಕೆ ಡಾಕ್ಟರ್ ಕಡೆ ಹೋಗ್ಬೇಕಾಗತ್ತೆ? ಹೋಗುವ ಅವಶ್ಯಕತೆನೇ ಇಲ್ಲ. ನಮ್ಮ ದೇಹವನ್ನು ನಾವು ಸುಸ್ಥಿರವಾಗಿ ಇಟ್ಕೊಳ್ಬೇಕು. ಯಾವುದೇ ನಮ್ಮ ದೇಹದ ಇಮ್ಯುನಿಟಿ ಲೆವೆಲ್ ಅನ್ನ ಜಾಸ್ತಿ ಮಾಡ್ಕೋಬೇಕು. ಯಾವುದೇ ರೋಗಗಳು ಇಮಿಡಿಯೇಟ್ ಆಗಿ ನಮಗೆ ಅಟ್ಯಾಕ್ ಮಾಡದೇ ಇರುವ ಹಾಗೆ ನಮ್ಮ ದೇಹವನ್ನು ಸುಸ್ಥಿರ ಮಾಡ್ಕೋಬೇಕು. ಗಟ್ಟಿ ಮುಟ್ಟಾಗಿ ಮಾಡ್ಕೋಬೇಕು, ಸ್ಟ್ರಾಂಗ್ ಮಾಡ್ಕೋಬೇಕು. ನಾವು ಹೆದರುವಂತ, ಅಂಜುವಂತ, ಇಮಿಡಿಯೇಟ್ ಟ್ಯಾಬ್ಲೆಟ್ಸ್ಗಳನ್ನ ನುಂಗುವಂತ ಹವ್ಯಾಸಗಳನ್ನ ಬೆಳೆಸ್ಕೋಬಾರ್ದು. ಈಗೇನಾಗ್ತಾ ಇದೆ ಅಂದ್ರೆ ನಮ್ಮ ದೇಹ ಆಕ್ಸಿಡೇಷನ್ ಆಗ್ಲಿಕ್ಕೆ ಅತಿಯಾದಂತ ಔಷಧಿಗಳ ಸೇವೆನೂ ಒಂದು ಕಾರಣ ಆಗುತ್ತೆ. ದೇಹದ ಆಕ್ಸಿಡೇಷನ್ ಆಗಿ ಇಡೀ ಜೀವಕೋಶಗಳು ಏನಂತಂದ್ರೆ ಅವುಗಳ
ಮೂಲ ಸ್ವರೂಪವನ್ನೇ ಮರ್ತು ಬಿಡ್ತಾವೆ. ಪಾಪ ಜೀವಕೋಶಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅವು ಕೂಡ ಹಾಳಾಗ್ತಾವೆ. ಒಳಗಿಂದ ಅವು ಒದ್ದಾಡಕ್ ಶುರುವಾಗ್ತವೆ. ಅವಾಗ ನಮಗೆ ರೋಗಗಳು ಕಾಣಿಸ್ಕೊತವೆ. ನಮ್ಮ ಜೀವಕೋಶಗಳು ಹಾಳಾಗ್ತಿರ್ತವೆ, ನೋಯ್ತಿರ್ತವೆ. ಅವುಗಳು ಕೂಡ ಆಕ್ಸಿಡೇಷನ್ ಆಗ್ತವೆ. ಅತಿಯಾದಂತ ಔಷಧಿಗಳು ಕೂಡ ನಮ್ಮ ಜೀವಕೋಶಗಳು ಹಾನಿ ಮಾಡ್ತವೆ. ನಮ್ಮ DNA ಸಿಸ್ಟಮ್ ಕೂಡ ಹಾಳಾಗ್ಬಿಡ್ತದೆ. ಅಂತ ಸಂದರ್ಭದಲ್ಲಿ ಏನೆಲ್ಲ ಅವ್ಯವಸ್ಥೆಗಳು ದೇಹದ ಒಳಗಡೆ ಶುರುವಾಗ್ತವೆ, ಅವು ನಮಗೆ ರೋಗದ ರೂಪದಲ್ಲಿ ಕಂಡ್ಕೊಬರ್ತವೆ. ಪ್ಯಾಂಕ್ರಿಯಾಸ್ ಹಾಳಾಗ್ತದೆ, ಜಠರ ವ್ಯವಸ್ಥೆ ಹಾಳಾಗ್ತದೆ, ಜೀರ್ಣಾಂಗ ವ್ಯವಸ್ಥೆ ಹಾಳಾಗ್ತದೆ, ರೆಸ್ಪಿರೇಟರಿ ಸಿಸ್ಟಮ್ ಹಾಳಾಗ್ತದೆ. ಒಂದಲ್ಲ, ನೂರಾರು ವ್ಯವಸ್ಥೆಗಳು ದೇಹದಲ್ಲಿ ನಡೀತಾ ಇರ್ತವೆ. ಆ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಹಾಳು ಮಾಡ್ತಾ 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 ಹೋಗಿ ಕೊನೆಗೆ ನಾವು ಏನಾಗ್ಬಿಡ್ತೇವೆ? ಕೇರ್ ಆಫ್ ಆಸ್ಪತ್ರೆ ಅನ್ನೋ ರೀತಿ ಆಗ್ಬಿಡ್ತೀವಿ. ಆಸ್ಪತ್ರೆಗಳೇ ಜೀವನ, ಔಷಧಿಗಳೇ ಊಟ, ಆ ತರದ ಪರಿಸ್ಥಿತಿ ಆಗಿ ಹೋಗ್ತದೆ. ನಮ್ಮ ಪತ್ರಿಜಿ ಗುರುಗಳು ಇದನ್ನೊಂದು ಅದ್ಭುತವಾದಂತ ಒಂದು ಕಾನ್ಸೆಪ್ಟ್ ಅನ್ನ ಎಲ್ಲರೂ ಸಾರ್ವತ್ರಿಕಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಗೋಲಿಗೂ ಗೋಲಿ ಮಾರು ಅನ್ನುವಂತ ಒಂದು ಕಾನ್ಸೆಪ್ಟ್, ನೋ ಡಾಕ್ಟರ್ ನೋ ಮೆಡಿಸಿನ್ ಅನ್ನುವಂಥ ಕಾನ್ಸೆಪ್ಟ್ ನಿಂದ ಇಡೀ ಕರ್ನಾಟಕದ ಜನ ಧನ್ಯ ಅಂತ ಹೇಳ್ಬೋದು. ಇವೆಲ್ಲ ನಮಗೆ ಗುರುಗಳ ಮಾರ್ಗದರ್ಶನ ಇದ್ದಾಗಲೇ ನಾವು ಇವನ್ನೆಲ್ಲ ಅರ್ಥ ಮಾಡ್ಕೊಳಿಕ್ ಸಾಧ್ಯ ಇದೆ, ತಿಳ್ಕೊಳಿಕ್ ಸಾಧ್ಯ ಇದೆ. ಇಲ್ಲಂದ್ರೆ ಬೇರೆ ಏನೇ ಎಷ್ಟೇ ಹೇಳಿದ್ರು ಇದು ಸಾಧ್ಯ ಇಲ್ಲ. ಇಂಥ ಗುರುಗಳ ಮುಖಾಂತರ ಬಂದಾಗಲೇ ಅದು ಒಂದು ಚಳುವಳಿ ರೂಪದಲ್ಲಿ ಅಥವಾ ಒಂದು ಏನಂತಂದ್ರೆ ಒಂದು ಏನಂತಂದ್ರೆ ಒಂದು ಸಾರ್ವತ್ರಿಕಗೊಳ್ಳಿಕ್ಕೆ ಸಾಧ್ಯ ಇದೆ. ಈ ವಿಚಾರ ಎಲ್ಲರಿಗೂ ತಿಳುವಳಿಕೆಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ತಿಳುವಳಿಕೆಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಇನ್ನೊಂದು ಶಿಬಿರವನ್ನು ಅಟೆಂಡ್ ಮಾಡಿದೆ 2024ರಲ್ಲಿ. PMC ಗುಜರಾತ್ನವ್ರು ನಡೆಸುವಂತ ಗೋಲಿಕು ಗೋಲಿ ಮಾರು ಅನ್ನುವಂಥ ಒಂದು ತಿಂಗಳ ಶಿಬಿರ. PMC ಗುಜರಾತ್ನವರು ನಡೆಸಿಕೊಡುವಂತ ಒಂದು ಕಾರ್ಯಕ್ರಮ ಅದು. ಅದರಲ್ಲಿ ಕೂಡ ನಾನು ಭಾಗವಹಿಸಿದೆ. ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಅದು. ಅದರಲ್ಲಿ ಕೂಡ ಭಾಗವಹಿಸಿದೆ. ಅದು ಕೂಡ ನನಗೆ ಹೆಚ್ಚು, ಆಮೇಲೆ ನಾನು ಈವರೆಗೆ ಅಳವಡಿಸಿಕೊಂಡಂತ ಎಲ್ಲಾ ಅಂಶಗಳು ಅದರಲ್ಲಿ ಹೆಚ್ಚಿನ ರೂಪದಲ್ಲಿ ಇದ್ದವು. ಅದರಲ್ಲಿ ಕೂಡ ಗ್ರೀನ್ ಜ್ಯೂಸ್ ಥೆರಪಿ ಇತ್ತು, ಅದರಲ್ಲಿ ಕೂಡ ಧ್ಯಾನ ಇತ್ತು, ಅದರಲ್ಲಿ ಕೂಡ ವಿವಿಧ ಸಮಸ್ಯೆಗಳಿಗೆ ಯಾವ್ಯಾವ ರೀತಿಯ ಆಹಾರಗಳನ್ನ ಸೇವಿಸಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಕೂಡ ಇತ್ತು. ಆಮೇಲೆ ಇನ್ನೂ ಒಂದು ತತ್ವ ಪತ್ರಿಜಿಗಳು ಹೇಳುವಂತ ಜೈಸಾ ಅನ್ನ ವೈಸಾ ಮನ್ ಅಂತ. ನಾವು ಸೇವಿಸುವಂತ ಆಹಾರ ಯಾವ ರೀತಿ ಆಗಿರುತ್ತದೆಯೋ ಅದೇ ರೀತಿ ನಮ್ಮ ಮನಸ್ಸಿನ ಪ್ರಕ್ರಿಯೆಗಳು, ನಮ್ಮ ಮನಸ್ಸಿನ ವಿಚಾರ ಲಹರಿಗಳು ಅದೇ ರೀತಿ ಇರ್ತವೆ ಅನ್ನೋದನ್ನ ಅವರು ನಮ್ಮ ಧ್ಯಾನ ತರಗತಿಗಳಲ್ಲಿ ನಾವು ಪದೇ ಪದೇ ಕೇಳ್ತಾ ಇರ್ತೇವೆ. ಯಾಕಂತಂದ್ರೆ ನಾವು ನಮ್ಮ ಆಲೋಚನೆಗಳು ಹೆಂಗಿರ್ತವೆ, ನಮ್ಮ ಕೆಲಸ ಕಾರ್ಯಗಳು ಹಾಗೆ ಇರ್ತವೆ. ನಮ್ಮ ಕೆಲಸ ಕಾರ್ಯಗಳು ಹೇಗಿರ್ತವೆ, ನಮ್ಮ ಆಲೋಚನೆಗಳು ಹಾಗೆ ಇರ್ತವೆ. ಎರಡೂ ನೇರ ಸಂಬಂಧ ಇರ್ತವೆ. ಎರಡೂ ಒಂದಕ್ಕೊಂದು ಸಂಬಂಧ ಇರ್ತದೆ. ಎರಡನ್ನು ಬೇರ್ಪಡಿಸಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವೆರಡೂ ಒಂದಕ್ಕೊಂದು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂಗೆ. ನಮ್ಮ ವ್ಯಕ್ತಿತ್ವ, ನಮ್ಮ ಮಾತು, ನಮ್ಮ ಕತೆ, ನಮ್ಮ ವ್ಯವಹಾರ, ನಮ್ಮ ಆಚರಣ, ವಿಚಾರ ಎಲ್ಲವೂ ಕೂಡ ಒಂದು ನಾಣ್ಯದ ಎರಡು ಮುಖದ ಥರ ಇರ್ತವೆ. ನಮ್ಮ ಎಲ್ಲದಕ್ಕೂ ನಮ್ಮ ಮನಸ್ಸು ಕಾರಣವಾಗಿರ್ತದೆ ಅನ್ನೋದನ್ನು ಕೂಡ ನಾವು ಕೇಳಿ ತಿಳಿಯಲ್ಪಟ್ಟಿದ್ದೇವೆ. ಬಹಳ ಖುಷಿ ಆಗ್ತದೆ. ಇವೆಲ್ಲ ಏನು ಮನಃಶಾಸ್ತ್ರೀಯವಾದಂಥ ಅಧ್ಯಯನದ ಹಿನ್ನೆಲೆಯಲ್ಲಿ ಬರುವಂತ ಎಲ್ಲ ವಿಚಾರಧಾರೆಗಳು ಇವೆಲ್ಲ. ನಮ್ಮ ಮನಸ್ಸು ಮೊದಲು ಪಕ್ವಭ ಆಗ್ಬೇಕಾಗ್ತದೆ, ನಮ್ಮ ಚಾರಿತ್ರ್ಯ ಅವಾಗ ಶುದ್ಧ ಆಗ್ತದೆ ಅಂತ ಹೇಳ್ತೇವೆ. ಅದು ಕೂಡ ಸಾಧನೆ ಆಯಿತು. ಆಮೇಲೆ ಸಾಧನೆ ಅನ್ನುವಂಥದ್ದು ನಮ್ಮಿಂದ ಶುರು ಆಗ್ಬೇಕು, ನನ್ನಿಂದ ಶುರು ಆಗ್ಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್. ಅಂದ್ರೆ ನಾವು ಬೇರೆಯವ್ರ ಕಡೆ ಕೈ ಮಾಡಿ ತೋರ್ಸಕ್ ಹೋಗ್ಬಾರ್ದು. ಸಾಧನೆ ಅನ್ನುವಂಥದ್ದು ಫಸ್ಟ್ ನನ್ನಿಂದ ಆರಂಭ ಆಗ್ಬೇಕು, ನಾನು ಅದರಲ್ಲಿ ಪರಿಣಿತಿ ಹೊಂದಬೇಕು. ಅವಾಗ ನನ್ನನ್ನು ಜನ ಗುರ್ತಿಸ್ತಾರ, ಅವಾಗ ಅವರು ಅಳವಡಿಸ್ಕೊಳಿಕ್ ಸಾಧ್ಯ ಇದೆ. ನಾವು ಅವರಿಗೆ ನೇರವಾಗಿ ಹೇಳಲಿಕ್ಕೆ ಹೋದ್ರೆ ಅವರು ಅದನ್ನ ತಿಳಿಯುವ ಪ್ರಯತ್ನ ಮಾಡುವುದಿಲ್ಲ. ನಮ್ಮನ್ನು ನಾವು ಮೊದಲು ಪರಿವರ್ತನೆಗೊಳಿಸ್ಕೋಬೇಕು, ನಮ್ಮಲ್ಲಿ ನಾವು ಅಳವಡಿಸ್ಕೋಬೇಕು. ಅದನ್ನ ನಾವು ಸಾಧನೆಯಾಗಿ ಅದನ್ನ ನಾವು ಸಾಧಿಸ್ಬೇಕು. ಕೆಲವೊಂದಿಷ್ಟು ವರ್ಷಗಳ ಕಾಲ ಅಥವಾ ಒಂದಿಷ್ಟು ಅದರಲ್ಲಿ ನೈಪುಣ್ಯತೆಯನ್ನು ಪಡೆಯುವ ತನಕ ನಾವು ಮಾಡಿಕೊಂಡಾಗ ಜನರಿಗೆ ತನ್ನಿಂದ ತಾನೇ ಗೊತ್ತಾಗ್ತದೆ. ಅದು ಹಾಗೆ ಆಯ್ತು. ನಾನು ಈಗ 8-10 ವರ್ಷದಿಂದ ನಾನು ಗ್ರೀನ್ ಜ್ಯೂಸ್ ಥೆರಪಿ ಮಾಡ್ತಾ ಇದ್ದೇನಲ್ಲ, ನಾನು ಸಾಕಷ್ಟು ಜನರಿಗೆ ಹೇಳಿಕೊಟ್ಟಿದ್ದೇನೆ, ಗ್ರೀನ್ ಜ್ಯೂಸ್ ಥೆರಪಿಯನ್ನ ಹೇಳಿಕೊಟ್ಟಿದ್ದೇನೆ. ಆಮೇಲೆ ಬೇರೆ ಬೇರೆ ಆಹಾರಗಳನ್ನ ನಾವು ಯಾವ್ಯಾವ ಆಹಾರ ಸಮಸ್ಯೆಗಳಲ್ಲಿ ಯಾವ್ಯಾವ ಆಹಾರಗಳ ಒಂದು ಕಾಂಬಿನೇಷನ್ ಅನ್ನು ನಾವು ಬಳಸಿದಾಗ ನಾವು ಸಮಸ್ಯೆಯಿಂದ ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಇದೆ. ವಾತ ಹೇಗೆ ಕಡಿಮೆ ಮಾಡಿಕೊಳ್ಬೇಕು, ಪಿತ್ತ ಹೇಗೆ ಕಡಿಮೆ ಮಾಡ್ಕೋಬೇಕು, ಕಫ ಪ್ರವೃತ್ತಿಯನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು, ದೇಹದ ಭಾರವನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು, ಮನಸ್ಸಿನ ಅಸಂತೋಲನವನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇವೆಲ್ಲವುಗಳನ್ನ ನಾವು ಜೀವನದಲ್ಲಿ ಈ ನಾವು ಪರೀಕ್ಷೆ ಬರೆದಾಗ ಅಲ್ಲೇ ನಮಗೆ ರಿಸಲ್ಟ್ ಬರೋದು. ನಾವು ಪರೀಕ್ಷೆಗೆ ಮೊದಲು ನಾವು ಸಿದ್ಧರಾಗಬೇಕು.
ಅದರಲ್ಲಿ ನಾವು ಪರಿಣಿತಿಯನ್ನು ಪಡಿಬೇಕು. ಪರೀಕ್ಷೆ ಬರೆದಾಗ ನಮಗೆ ರಿಸಲ್ಟ್ ಬರ್ತದೆ, ಹಾಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ವಿಚಾರಗಳನ್ನು ನಾವು ಪ್ರತಿನಿತ್ಯ ನಮಗೆ ಧ್ಯಾನ ತರಗತಿಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ನಮಗೆ ಮಾರ್ಗದರ್ಶಕರು ನಮಗೆ ಹೇಳ್ಕೊಡ್ತಾರೆ. ಪತ್ರಿಜಿ ಗುರುಗಳ ಧ್ಯಾನಧಾರೆಯನ್ನು ನಮಗೆ ಪ್ರತಿನಿತ್ಯ ಹರಿಸ್ತಾರೆ. ಹಾಗಾಗಿ ನಮ್ಮ ಪತ್ರಿಜಿ ಗುರುಗಳು ಅಂತಂದ್ರೆ ನಮ್ಮ ತಂದೆ ಸಮಾನ. ಪತ್ರಿಜಿ ಗುರುಗಳು ನಮ್ಮ ತಂದೆ ಸಮಾನ, ಸ್ವರ್ಣಮಾಲಾ ಅಮ್ಮನವರು ನಮ್ಮ ತಾಯಿ ಸಮಾನ. ತಂದೆ ತಾಯಿಗಳೇ ನಮಗೆ ಗುರುಗಳು. ಗುರುಗಳಿಲ್ಲದೆ ಜೀವನ ಪಾವನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರುಗಳಿಗೆ ಬಹಳ ಮಹತ್ವ ಇದೆ, ಬಹಳ ಬಹಳ ಮಹತ್ವ ಇದೆ. ಗುರುಗಳಿಂದ ನಾವು ಏನಾದರೂ ಸಹಿತ ನಾವು ಗುರುಗಳ ಮುಖಾಂತರ ಜ್ಞಾನವನ್ನು ಪಡ್ಕೊಂಡಾಗಲೇ ನಮಗೆ ಜೀವನ ಮುಕ್ತಿ ಆಗ್ತದೆ. ಜೀವನಕ್ಕೊಂದು ಹೊಸ ಮೆರಗು ಸಿಗ್ತದೆ, ಹೊಸ ದಾರಿ ಸಿಗ್ತದೆ, ಹೊಸ ಚೈತನ್ಯ ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಷ್ಟು ಹೇಳಿದ್ರು ಸಾಲದು ಗುರುಗಳ ಮಹಿಮೆಯನ್ನ, ಗುರುಗಳ ಕಾರುಣ್ಯವನ್ನ. ಗುರುಗಳು ಸಾಕಷ್ಟು ವರ್ಷಗಳ ಕಾಲ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಹಾಗಾಗಿ ಅದರಿಂದ ಅವರು ಒಂದು ಸಿದ್ಧಿಯನ್ನು ಕಂಡುಕೊಂಡಿರ್ತಾರೆ, ಅದರಿಂದ ಒಂದು ಜ್ಞಾನ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಮ್ಮ ಭಾರತೀಯರಲ್ಲಿ ಗುರು ಪರಂಪರೆಗೆ ಬಹಳ ಒಂದು ಮಹತ್ವ ಇದೆ. ಗುರುಗಳ ಮೂಲಕ ಬಂದಂತ ಜ್ಞಾನ ಅಮೃತಕ್ಕೆ ಸಮಾನ. ಹಾಗಾಗಿ ನಾವೆಲ್ಲ ಗುರು ಮಾರ್ಗದಲ್ಲಿದ್ದೇವೆ, ಗುರುಗಳ ಒಂದು ಮಾರ್ಗದರ್ಶನದಲ್ಲಿದ್ದೇವೆ. ಹಾಗಾಗಿ ನನ್ನ ಜೀವನ ಪಾವನವಾಯಿತು. ನಾನು ನನ್ನ ಹೊಸ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ನಾನು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನನ್ನ ಜೀವನ ಧನ್ಯ, ನನ್ನ ಜೀವನ ಪಾವನವಾಯಿತು ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಧ್ಯಾನ ಮಾರ್ಗ ಗುರು ಪರಂಪರೆಯ ಜ್ಞಾನವನ್ನ ನಾನು ಪತ್ರಿಜಿ ಗುರುಗಳಿಗೆ ಜೈ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಗುರು ಪರಂಪರೆಗೆ ಜೈ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಖುಷಿ ಆಗುತ್ತೆ ನನಗೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಇದುವರೆಗೆ ನಿಮ್ಮ 9 ವರ್ಷದ ಧ್ಯಾನ ಅನುಭವನ ಅರ್ಧ ಗಂಟೆಲಿ ಚೆನ್ನಾಗಿ ಬಿಚ್ಚಿ ಇಟ್ಟಿದ್ದೀರಾ ಮೇಡಮ್. ಬಹಳ ಬಹಳ ಸುಂದರವಾಗಿತ್ತು ನಿಮ್ಮ ಇದು. ಏನು ಒಂದೊಂದು ಘಟ್ಟದಲ್ಲೂ ಏನೇನು ಅನುಭವಿಸಿರಿ ಎಲ್ಲದನ್ನು ಹೇಳ್ತಾ ಬಂದ್ರಿ. ಬಹಳ ಚೆನ್ನಾಗಿತ್ತು. ನೀವ್ ಹೇಳಿದ್ರಿ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು, 6-7 ಆಪರೇಷನ್ ಆಯ್ತು. ಅದೆಲ್ಲದ್ರಿಂದ ಹೊರಗಡೆ ಬಂದೆ ನಾನು. ಯಾವುದು ಗ್ರೀನ್ ಜ್ಯೂಸ್ ಥೆರಪಿಯಿಂದ ಹೊರಗಡೆ ಬಂದೆ. ಆಮೇಲೆ ನಾನು ಈ ಪ್ರಶಾಂತ ಜೀವನ ನಡೆಸ್ತಿದ್ದೀನಿ ಅಂತ ಹೇಳಿದ್ರಿ ಅಲ್ಲ, ಅದು ಎಲ್ಲರೂ ಹಂಗಂತ ಹೇಳೋದಿಲ್ಲ ಮೇಡಮ್. ಬಾಯ್ಬಿಟ್ಟು ಪ್ರಶಾಂತ ಜೀವನ ನನ್ಗೆ ಸಿಕ್ಕಿದೆ ಅಂತ ಹೇಳೋದಿಲ್ಲ, ಇನ್ನೂ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ನೀವ್ ಹೇಳಿದ್ರಿ ಸಂತೃಪ್ತ ಜೀವನ ನಂದು ಅಂತ ಹೇಳಿದ್ರಿ. ನಿಜವಾಗ್ಲೂ ಅದು ಖುಷಿ ಆಯ್ತು ಮೇಡಮ್. ಆಮೇಲೆ ಧ್ಯಾನವೆಂಬ ರಸಗಂಗೆ ಅಂತ ಹೇಳಿದ್ರಿ ನೀವು. ಅದು ನಿಜವಾಗ್ಲೂ ರಸಗಂಗೆನೆ, ಧ್ಯಾನ ರಸಗಂಗೆನೆ. ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹಾಗೇನೆ ಪತ್ರಿಜೀವಾಣಿಗಳನ್ನೆಲ್ಲ ನೀವು ಅಳವಡಿಸ್ಕೊಂಡಿದ್ದೀರಾ. ನೋ ಕಮೆಂಟ್ಸ್, ನೋ ಆರ್ಗ್ಯುಮೆಂಟ್, ನೋ ಜಡ್ಜ್ಮೆಂಟ್ ಅಂತ. ಹಾಗೇನೆ ನೀವ್ ಹೇಳ್ತೀರಿ, ಯಾವಾಗ್ಲೂ ಹೇಳ್ತಾರೆ ಎಲ್ಲರೂ ದೇಹ ಅನ್ನೋದು ನಶ್ವರ 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 ಅಂತ. ನೀವೊಬ್ರೇ ಹೇಳಿದ್ದು ಕೇಳಿದೆ ಮೇಡಮ್ ನಾನು. ಏನಂತ ಅಂದ್ರೆ ದೇಹ ಇಂಪಾರ್ಟೆಂಟ್. ನಾವ್ ಏನ್ ಸಾಧಿಸ್ಬೇಕಾದ್ರೂ ದೇಹ ಇಲ್ದೆ ಬರೀ ಆತ್ಮ ಒಂದು ಏನು ಮಾಡಕ್ ಆಗೋದಿಲ್ಲ. ಈಗ ಆತ್ಮ ಇಂಪಾರ್ಟೆಂಟ್ ಹೌದು, ಅದ್ರ ಜೊತೆಗೆ ನಾವ್ ಏನಾರು ಈ ಇಹಲೋಕದಲ್ಲಿ ನಾವು ಸಾಧಿಸ್ಬೇಕು ಅಂದ್ರೆ ದೇಹ ಇಂಪಾರ್ಟೆಂಟು. ಅದನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ. ಅದು ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅದು ನನಗೆ ಬಹಳ ಖುಷಿ ಆಯ್ತು. ಮತ್ತೆ ಪಂಚಭೂತಗಳೊಂದಿಗೆ ಧ್ಯಾನ ನಾನು ಇದೇ ಫಸ್ಟ್ ಕೇಳಿದ್ದು ನಿಮ್ ಬಾಯಲ್ಲಿ. ನಾನು ಪಂಚಭೂತಗಳೊಂದಿಗೆ ಧ್ಯಾನ ಅಂತ ಕೇಳಿದ್ದು. ನಾನು ಧ್ಯಾನಕ್ ಬಂದು ಬರೀ 4-5 ತಿಂಗಳಾಗಿದೆ ಅಷ್ಟೇ ಮೇಡಮ್. ಹಂಗಾಗಿ ನನಗ್ ಗೊತ್ತಿಲ್ಲ ಅನ್ಸುತ್ತೆ. ಆದ್ರೆ ಪಂಚಭೂತಗಳೊಂದಿಗೆ ಧ್ಯಾನ ಅಂತ ಒಂದು ಇದೆ ಅಂತ ಇವತ್ತೇ ನಿಮ್ ಬಾಯಿಂದಲೇ ನನಗೆ ಕೇಳಿದ್ದು. ಅದು ಒಂದು ಹೀಗೂ ಇದೆಯಾ ಅಂತ ಅಂದ್ಕೊಂಡೆ. ಅದು ಆಮೇಲೆ ಹೇಳಿದ್ರಿ ಪಿರಮಿಡ್ ವ್ಯಾಲಿ ಭೂಲೋಕದ ಇದು ಸ್ವರ್ಗ ಅಂತ ಹೇಳಿದ್ರಿ. ಅದ್ ನಾನು ಇದು ನೋಡಿದೀನಿ, ಪಿರಮಿಡ್ ವ್ಯಾಲಿನ ನಾನು ನೋಡಿದೀನಿ. ಬಟ್ ಧ್ಯಾನ ಬರಕ್ಕಿಂತ ಮುಂಚೆ ಸುಮ್ನೆ ಹೇಗಿದೆ ಅಂತ ನೋಡ್ಕೊಂಡ್ ಬಂದಿದ್ದೀನಿ. ಧ್ಯಾನ ಮಾಡಿ ಅನುಭವ ಪಡ್ದಿಲ್ಲ, ಅದರಿಂದ ನನ್ಗೆ ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ಆಮೇಲೆ ಸಸ್ಯಾಹಾರ ಜಗತ್ತು, ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಪತ್ರಿಜಿ ಇದನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರಿ. ಹಾಗೇನೆ ನೋ ಡಾಕ್ಟರ್ ನೋ ಮೆಡಿಸಿನ್, ಗೋಲಿಕೋ ಗೋಲಿ ಮಾರೋ. ಕರೆಕ್ಟ್. ಅದು ಎಲ್ಲರೂ ಗೋಲಿ ಮಾಡಿ ಇದ್ ಮಾಡ್ಬಿಟ್ರೆ ಬಹಳ ಚೆನ್ನಾಗಿರ್ತೀವಿ, ಜೀವನ ಚೆನ್ನಾಗಿರುತ್ತೆ. ಗುರುವಿನ ಮಾರ್ಗದರ್ಶನದಲ್ಲಿ ನಾವ್ ಯಾವಾಗ್ಲೂ ಇದ್ರೆ ನಾವು ಚೆನ್ನಾಗಿರ್ತೀವಿ. ಅವ್ರನ್ನ ಹೇಳಿದಂಗೆ ಪಾಲಿಸ್ಕೊಂಡು ಹೋದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದನ್ನ ಬಹಳ ಅರ್ಥವತ್ತಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆತ್ಮ ಬಂಧುಗಳೇ, ಇನ್ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳು ಇರುತ್ತೆ, ಅನಿಸಿಕೆ ಪ್ರಶ್ನೆಗಳಿಗೆ ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಕೊಡೋಣ, ಮಾತಾಡೋಣ. ಮೇಡಮ್ ಅವರು ರಮೇಶ್ ಸರ್ ಮಾತಾಡಿ ಸರ್. ಅಯ್ಯೋ ಲಕ್ಷ್ಮಿ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲ ಪೂರ್ತಿ ಯಾವ ತರ ಅಂತ. ನಾವು ಸ್ವಲ್ಪ
ಪ್ರಕೃತಿನಲ್ಲಿ ಒಂದು 4 ಗಂಟೆಗೆ ಎದ್ದಾಗ ಹೋಗ್ಬಿಟ್ಟು ಎಲ್ಲ ಈ ಮರಗಳನ್ನೆಲ್ಲ ತಗೊಂತೀನಿ. ಓಕೆ, ಅದರಿಂದ ಸಿಗುವಂತ ಒಂದು ಸಂತೋಷ ನಮ್ಗೆ ಯಾವತ್ತೂ ಹೋಗಲ್ಲ. ಆಮೇಲೆ ಮರದ ಕೆಳಗಡೆ ಕುತ್ಕೊಂಡು ಹಾಡ್ತೀನಿ ಒಂದು 1 hour. ಅದು ತಲೆ ತೂಗಿಸುತ್ತೆ. ಅದು ತಲೆ ಹಿಂಗೇ ತೂಗ್ತಾ ಇರುತ್ತೆ. ಅದು ಎಷ್ಟು ಆನಂದ ನಮ್ಗೆ. ಯಾವತ್ತೂ 4 ಗಂಟೆ 5 ಗಂಟೆಗೆ ನಮ್ ಬೆಳಿಗ್ಗೆ ಹೊತ್ತು ಎದ್ಬಿಟ್ಟು ವಾಕಿಂಗ್ ಮಾಡಿದಾಗ ಅವಾಗ ಪ್ರಕೃತಿ ಜೊತೆ ನಾವ್ ಯಾವತ್ತೂ ಮಾಡ್ಬೇಕು. ಆಮೇಲೆ ಪಾರ್ಟ್ನರ್ ಹೋದಾಗ ನಮ್ದು ಎಲ್ಲ ಇದಿರುತ್ತಲ್ಲ, ಹುಲ್ಲಿರುತ್ತಲ್ಲ, ಅದ್ರ ಮೇಲೆ ನಡಿತೀವಿ. ಅವಾಗ ನಮ್ಗೇನಾಗತ್ತೆ ಗೊತ್ತಾ, ನಮ್ಮ ಪಾದ ಅದಕ್ಕೆ ಟಚ್ ಆದ್ರೆ ಅವಾಗ ನಮ್ಮಲ್ಲಿ ಏನೇನು ಇದೆಯೋ ನಕಾರಾತ್ಮಕ ಶಕ್ತಿಗಳೆಲ್ಲ ಅದೆಲ್ಲ ಹೋಗುತ್ತೆ. ಆಮೇಲೆ ಪಾರ್ಟ್ನರ್ ಮಲ್ಕೊಂಡ್ಬಿಡೋದು ಅಲ್ಲಿ ನೆಲದ ಮೇಲೆ. ಇದೆಲ್ಲ ಒಂದು ಪ್ರಕೃತಿನಲ್ಲಿ ನಾವು ಯಾವತ್ತೂ ಜೊತೆಗೆ ಇರ್ಬೇಕು. ಪ್ರಕೃತಿ ಜೊತೆ ಇದ್ರೆ ನಾವು ಇವಾಗ ಮ್ಯಾನ್ಸ್ ಕ್ರಿಯೇಷನ್ ಈಸ್ ಓನ್ಲಿ ಲಿಮಿಟೆಡ್, ಬಟ್ ಪ್ರಕೃತಿ ಕ್ರಿಯೇಷನ್ ಇದೆಯಲ್ಲ ಅದು ವಂಡರ್ಫುಲ್. ನಾವು ಒಂದೊಂದ್ಸತಿ ಒಂದೊಂದು ಪರ್ವತ ಶ್ರೇಣಿಗಳಿಗೆ ಅಲ್ಲಿಗೆ ಹೋದಾಗ ನಾವು ಒಂದೊಂದು ತೀರ್ಥಯಾತ್ರೆ ಮತ್ತೆ ಇದಕ್ಕೆಲ್ಲ ಹೋದಾಗ ನೋಡಿದ್ರೆ ಎಂತೆಂತ ದೇವ್ರ ಸೃಷ್ಟಿ ಯಾವ ತರ ಇರುತ್ತೆ. ದೇವ್ರ ಸೃಷ್ಟಿ ಮುಂದೆ ನಮ್ಮ ಸೃಷ್ಟಿ ಏನು? ಸುಮ್ನೆ ನಾವ್ ಎಂತ ಮನೆ ಆದ್ರೂ ಕಟ್ಬೋದು, ಆದ್ರೆ ಪ್ರಕೃತಿ ಸೃಷ್ಟಿ ಅದನ್ನ ನಾವು ಮೀರ್ಸಕ್ಕಾಗಲ್ಲ. ಆಮೇಲೆ ನೀವು ಹೇಳಿದಲ್ಲ ಧ್ಯಾನಕ್ಕೆ, ಅದು ತುಂಬಾ ಅದ್ಭುತವಾಗಿದೆ ಮೇಡಮ್. ನಮ್ಗೆ ಸುಮಾರು ಒಂದು ಪಿರಮಿಡ್ ವ್ಯಾಲಿ ಅವಾಗ ತಾನೇ ಕಟ್ತಾ ಇದ್ರು. ಅವಾಗ ಹೋಗಿದ್ದೆ ನಾನು ಧ್ಯಾನ ಮಾಡಕ್ಕಲ್ಲ. ಕಿಂಗ್ಸ್ ಚೇಂಬರ್ ಎಲ್ಲ ಮೆಡಿಟೇಷನ್ ಮಾಡಿದೀನಿ. ಬಟ್ ಇಲ್ಲಿ ಮಹಾತಾರ್ ಫೌಂಡೇಶನ್ ಅಲ್ಲಿ ಇವಾಗ ಜಾಯ್ನ್ ಆದ್ಮೇಲೆ ತುಂಬಾ ಸಂತೋಷ ಸಿಗ್ತಾ ಇದೆ. ಆಮೇಲೆ ಆನಂದ ಸಿಗ್ತಾ ಇದೆ. ಪ್ರತಿಯೊಂದನು ಅಷ್ಟೇ, ಪ್ರತಿ ಬೆಳಿಗ್ಗೆನೂ ಅಷ್ಟೇ ಬ್ರಹ್ಮ ಮುಹೂರ್ತದಲ್ಲೂ ಧ್ಯಾನ ಮಾಡ್ತೀನಿ. 1.5 hours 2 hours. ಮನಸ್ಸು ಶಾಂತಿ ಇದೆ. ಮೊದ್ಲೆಲ್ಲ ತುಂಬಾ ಕೋಪ ಇತ್ತು, ಅದೆಲ್ಲ ಇತ್ತು. ಇವಾಗ ಏನಿಲ್ಲ. ಹೇಳ್ತಾರಲ್ಲ, ಕೋಪ ತಾಪಗಳಿಲ್ಲ, ಹಂಗೆ ಎಲ್ಲ ಪೂರ್ತಿ ಕಡಿಮೆ ಆಗೋಗಿದೆ. ಏನ್ ಶಾಂತ. ಏನೇ ಆಗ್ತಾ ಇರ್ಲಿ, ಅಲ್ಲ ಲೋಕದಲ್ಲಿ ಏನೇ ಆಗ್ತಾ ಇರ್ಲಿ, ನಾನ್ ತಲೆ ಕೆಡ್ಸ್ಕೊಳಲ್ಲ. ಸುಮ್ನೆ ನನ್ ಪಾಡ್ ನಾನು ಇರ್ತೀನಿ. ಪ್ರಶ್ನೆ ಏನಾರು ಇದೆಯಾ ಸರ್? ಅಲ್ಲ ಪ್ರಶ್ನೆ ಅಂದ್ರೆ ಅಲ್ಲ, ಪ್ರಶ್ನೆ ಏನಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಸರ್, ಅವರು ಸಾಕಷ್ಟು ಅನುಭವವನ್ನು ಪಡೆದಿದ್ದಾರೆ ಪ್ರಕೃತಿಯೊಂದಿಗೆ. ಧನ್ಯವಾದಗಳು ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಲಕ್ಷ್ಮಿ ಮೇಡಮ್. ನಿಮ್ಮ ಉಪನ್ಯಾಸ ತುಂಬಾ ತುಂಬಾ ಚೆನ್ನಾಗಿತ್ತು. ನೀವು ಹೇಳ್ದಂಗೆ ನಾವು ಪ್ರಕೃತಿ ಜೊತೆ ಜೀವನ ಮಾಡೋದು ಒಳ್ಳೇದು. ಸಸ್ಯಾಹಾರ, ಧ್ಯಾನ, ಈ ತರ ನಮ್ಗೆ ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅನ್ನೋ ಮಾತು, ನಿಮ್ ಮಾತು ಕೇಳಿ ನಂಗೆ ನಿಜ ಇದು ಅನಿಸ್ತು. ಮೈಂಡ್ ಸೌಂಡ್ ಮಾಡ್ಬೇಕಾದ್ರೆ ಬಾಡಿನೂ ಸೌಂಡ್ ಆಗಿ ಇರ್ಬೇಕು. ಅದೇ ಶಶಿಕಲಾ ಮೇಡಮ್ ಹೇಳ್ದಾಗೆ, ನಾವು ಬಾಡಿ ಇಲ್ದೆ ಆತ್ಮ ಏನೇ ಒಂದನ್ನು ಸಾಧನೆ ಮಾಡಕ್ ಆಗಲ್ಲ. ಹತ್ರ ಬಾಡಿನೇ ಆಗ್ಬೇಕು. ದೇವ್ರ ನಮಗ್ ಕಳ್ಸಿರೋ ಈ ಶರೀರನ ಅದೇ ರೀತಿ ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಕ್ಕೂ ಟ್ರೈ ಮಾಡ್ಬೇಕು. ಹಾಗೆ ಆತ್ಮೋದ್ಧಾರಕ್ಕೂ ಟ್ರೈ ಮಾಡ್ಬೇಕು. ನಿಮ್ ಮಾತುಗಳು ಪ್ರತಿಯೊಂದು ಅಕ್ಷರ ಸತ್ಯ ಮೇಡಮ್. ತುಂಬಾ ಚೆನ್ನಾಗಿದೆ. ನಮಸ್ತೆ. ಥ್ಯಾಂಕ್ ಯು ಗಿರಿಜಮ್ಮ ಮೇಡಮ್. ಥ್ಯಾಂಕ್ ಯು. ಅನುರಾಧ ಮೇಡಮ್ ಮಾತಾಡಿ. ಲಕ್ಷ್ಮಿ ಮೇಡಮ್ ನಮಸ್ತೆ. ಶಶಿಕಲಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಅದೇ ಮೇಡಮ್ ಅವರು ಧ್ಯಾನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರು ಧ್ಯಾನ ಮಾಡುವಾಗ ಏನಾದ್ರು ಕಾಣ್ತಿದ್ರಾ ಅಂತ ಕೇಳಿದೆ. ಧ್ಯಾನ ಮಾಡುವಾಗ ಆತರ ಏನು ಕಾಣ್ಲಿಲ್ಲ. ನಮ್ಗೆ ಎನರ್ಜಿ ಆಹ್ವಾನ ಆಗುತ್ತೆ ಅಷ್ಟೇ. ಅಂದ್ರೆ ಅದ್ಭುತವಾದಂತ ಒಂದು ಶಕ್ತಿ. ನಾವು ಧ್ಯಾನದೊಂದಿಗೆ ಪ್ರಕೃತಿಯೊಂದಿಗೆ ಸಮ್ಮಿಲನ ಆದಾಗ, ಅನುಸಂಧಾನವಾದಾಗ ಶಕ್ತಿಯ ಪ್ರವಾಹ ಆಗುತ್ತೆ ಅಷ್ಟೇ. ಯಾವ್ದನ್ನ ನಾವು ಕಾಣುವಂತ ಏನು ಪ್ರಯತ್ನ ಏನು ಮಾಡ್ಲಿಲ್ಲ. ಶಕ್ತಿಯ ಒಂದು ಆಹ್ವಾನ ಆಗುತ್ತೆ. ನಮ್ಮ ದೇಹ ಎನರ್ಜಿಟಿಕ್ ಆಗುತ್ತೆ. ದೇಹನೂ ಮುಖ್ಯ, ಶ್ವಾಸಕೋಶ ದೇಹ ಮುಖ್ಯ ಅಂತ ಹೇಳಿದ್ರಿ. ಹಾಗೆ ದೇಹದ ಅಂಗಾಂಗಗಳಿಗೂ ನಾವು ಅವಕ್ಕೆ ಧನ್ಯವಾದಗಳು ಹೇಳ್ಬೇಕು ಅಂತಾರೆ ಮೇಡಮ್. ದೇಹವನ್ನ ನಾವು ಸುಸ್ಥಿರವಾಗಿ ಇಟ್ಕೊಂಡಾಗ ಮಾತ್ರ ನಾವು ಜೀವನವನ್ನ ಆನಂದವಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನಸ್ಸು ಆನಂದವಾಗಿರ್ಲಿಕ್ಕೆ ಸಾಧ್ಯ ಇದೆ. ದೇಹ ಮತ್ತು ಮನಸ್ಸು, ಆತ್ಮ ಇವು ಜೊತೆಗೆ ಸಾಗ್ಬೇಕು. ಯಾವ್ದನ್ನು ನಾವು ಡಿಫ್ರೆಂಟ್ ಆಗಿ ನೋಡಕ್ ಹೋಗ್ಬಾರ್ದು. ಮೂರು ಒಟ್ಟೊಟ್ಟಿಗೆ ಒಯ್ಬೇಕು. ನಮ್ಮ ಆತ್ಮದ ಉದ್ಧಾರ ಎಷ್ಟು ಮುಖ್ಯವೋ ದೇಹವೂ ಅಷ್ಟೇ ಮುಖ್ಯ. ಈ ದೇಹ ನಾವು ಕೊನೆ ಉಸಿರಿರುವವರೆಗೆ ನಮ್ಮ ಜೊತೆಗಿರುವಂತದ್ದು ಈ ದೇಹ ಮತ್ತು ಮನಸ್ಸು. ಈ ಮೂರನ್ನು ನಾವು ಜೊತೆಗೆ ಒಯ್ಬೇಕು. ಯಾವ್ದನ್ನು ಡಿಫ್ರೆಂಟ್ ಆಗಿ ನೋಡಕ್ ಹೋಗ್ಬಾರ್ದು. ನೀವು ಮೂರನ್ನು ಉದ್ಧಾರ ಮಾಡ್ಕೋಬೇಕು. ಆತ್ಮದ ಉದ್ಧಾರನೂ ಆಗ್ಬೇಕು, ದೇಹದ ಉದ್ಧಾರನೂ ಆಗ್ಬೇಕು, ಮನಸ್ಸು ಕೂಡ ಇದು ಉನ್ನತ ಸ್ಥಿತಿಗೆ ಹೋಗ್ಬೇಕು ಮನಸ್ಸು. ಮೇಡಮ್, ವಾಯು ಪಿತ್ತ ಕಫಕ್ಕೆ ನೀವು ಏನೇನ್ ಸೇವನೆ ಮಾಡ್ತಿದ್ರಿ ಮೇಡಮ್? ಅದೇ ಈಗ ಏನಾಗ್ತದೆ ಅಂದ್ರೆ, ನಮ್ಮ ಆಹಾರದ ಅಸಮತೋಲನದಿಂದಲೇ ನಮ್ಮ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತವೆ.
ಹೆಚ್ಚಾಗಿ ಈಗಿನ ಕಾಲದ ಒಂದು ಆಹಾರ ಪದ್ಧತಿ ತುಂಬಾ ಕೆಟ್ಟು ಹೋಗಿದೆ. ಅತಿಯಾದಂತ ಒಂದು ಖಾರ ಮಸಾಲೆ ಅಥವಾ ಅತಿಯಾದಂತ ಬೇಕರಿ ಐಟಮ್ಸ್ ಅಥವಾ ಅತಿಯಾದಂತ ಒಂದು ಏನಂತ ಹೊರಗಿನ ಆಹಾರಗಳನ್ನ ತಿನ್ನುವಂಥದ್ದು ಅಥವಾ ಮನೆಯಲ್ಲಿ ಮಾಡಿದ್ರು ಹೆಚ್ಚಾಗಿ ಎಣ್ಣೆಗಳನ್ನ ಹಾಕುವಂಥದ್ದು. ಆಮೇಲೆ ಶುದ್ಧವಾದಂತ ಎಣ್ಣೆ, ಶುದ್ಧವಾದಂತ ಆಹಾರ ಈ ತರ ಉಪಯೋಗಿಸ್ತಾ ಇಲ್ಲ. ಎಲ್ಲವೂ ಕಲಬೆರಕೆ ಆಹಾರ, ಕಲಬೆರಕೆ ಎಣ್ಣೆ, ಎಲ್ಲವೂ ಕಲಬೆರಕೆ ಆಗಿ ಹೋಗಿದೆ. ನಾವು ಶುದ್ಧವಾದ ಆಹಾರವನ್ನು ಹುಡುಕಿ ತರುವಂತ ಪರಿಸ್ಥಿತಿ ಈಗ ಉಂಟಾಗಿದೆ. ಶುದ್ಧವಾದ ಕೊಬ್ಬರಿ ಎಣ್ಣೆ, ಶುದ್ಧವಾದ ಶೇಂಗಾ, ಶುದ್ಧವಾದ ಅದರ ನ್ಯಾಚುರಲ್ ಆಗಿರುವಂತ ಆಹಾರ. ಯಾವುದೇ ಕಂಪನಿಗಳಿಂದ ಅದು ಲೇಬಲ್ ಹಚ್ಕೊಂಡು ಹೊರಗೆ ಬಂದ್ರೆ ಅದು ಹಾಳಾಗಿದೆ ಅಂತಾನೆ ಅರ್ಥ. ದೊಡ್ಡ ದೊಡ್ಡ MNC ಕಂಪನಿಯಿಂದ ಬಂದೈತಿ ಅಂದ್ರೆ ಆಹಾರ ಅದು ಕೆಟ್ಟ ಹೋಗಿದೆ ಅಂತಾನೆ ಅರ್ಥ. ನಾವು ಗಾಣದಿಂದ ನೇರವಾಗಿ ನಮ್ಮ ಮನೆ ಹತ್ತಿರದ ಊರಿನ ಹತ್ತಿರದ ಗಾಣದಿಂದ ನಾವು ಶುದ್ಧವಾದಂತ ಕೊಬ್ಬರಿ ಎಣ್ಣೆ, ಶುದ್ಧವಾದಂತ ಶೇಂಗಾ ಎಣ್ಣೆ ಅಥವಾ ಶುದ್ಧವಾದಂತ ಕುಸುಬೆ ಎಣ್ಣೆ ತರಬೇಕು. ಅಥವಾ ನಮ್ಮ ದೇಶಿ ಪ್ರಾಡಕ್ಟ್ಗಳಂತ ಸಿರಿಧಾನ್ಯಗಳನ್ನು ಉಪಯೋಗಿಸ್ಬೇಕು. ಜೋಳ, ರಾಗಿಯನ್ನು ಉಪಯೋಗಿಸ್ಬೇಕು. ಹೆಚ್ಚಾಗಿ ನಾವು ಚಪಾತಿ ಅಂತೂ ಊಟ ಮಾಡ್ಲೇಬಾರ್ದು. ಅದರಿಂದ ನಮಗೆ ಏನಾಗ್ತದೆ ಅಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಾಳಾಗ್ತದೆ. ಅದರಿಂದ ನಮ್ಮ ಅಸಿಡಿಟಿ, ಕಾನ್ಸ್ಟಿಪೇಷನ್ ಶುರು ಆಗ್ತದೆ. ಹೀಗಾಗಿ ರಾಗಿ ಮುದ್ದೆ, ಜೋಳದ ರೊಟ್ಟಿ, ಹಸಿರು ಸೊಪ್ಪು ತರಕಾರಿ ಮತ್ತೆ ತಾಜಾ ಹಣ್ಣುಗಳು, ಆಯಾ ಸೀಸನ್ಗಳಿಗೆ ಸಿಗುವಂತ ಹಣ್ಣುಗಳನ್ನ ನಾವು ಯಥೇಚ್ಛವಾಗಿ ತಗೋಬೇಕು. ಒಂದೊಂದು ಊಟ ಬ್ರೇಕ್ ಮಾಡಿದ್ರು ಅಡ್ಡಿ ಇಲ್ಲ, ಹಣ್ಣುಗಳನ್ನ ಹೊಟ್ಟೆ ತುಂಬಾ ಹಣ್ಣುಗಳನ್ನ ತಿನ್ಬೇಕು. ಅಂದಾಗ ದೇಹ ಸ್ವಚ್ಛ ಆಗ್ತದೆ. ದೇಹ ಸ್ವಚ್ಛ ಆಗ್ತದೆ. ಚೆನ್ನಾಗಿ ತಿಳಿಸಿ ಹೇಳಿದ್ರಿ ಮೇಡಮ್. ತುಂಬಾ ತುಂಬಾ ಥ್ಯಾಂಕ್ಸ್ ನಿಮಗೆ. ಓಕೆ ಥ್ಯಾಂಕ್ ಯು ಅನುರಾಧ ಮೇಡಮ್. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಥ್ಯಾಂಕ್ ಯು ಮೇಡಮ್. ಯಶೋಧ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಶಶಿಕಲಾ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ. ನಾನು ಲೇಟ್ ಆಗಿ ಜಾಯಿನ್ ಆದ್ರೂ ಒಂಥರ ಅದ್ಭುತವಾದ ಟಿಪ್ಸೇ ಸಿಕ್ತು ನನ್ಗೆ. ಪ್ರಕೃತಿ ಮಧ್ಯೆನೇ ಇದ್ದೀನಿ ನಾನೀಗ. ಬೆಳಗ್ಗೆಯಿಂದ ಕೆಲಸ ಮಾಡಿದ್ರು ಕೂಡ ಒಂದು ಚೂರು ಸುಸ್ತಿಲ್ಲ ನನ್ಗೆ. ವೆರಿ ಗುಡ್. ಇರುತ್ತೆ ಅಂದ್ರೆ ನಾನ್ ತಿಳ್ಕೊಂಡಿರೋದು ಮೇಡಮ್, ನಮ್ಮ ಶರೀರದೊಳಗೆ ಇರೋ ಅಂತ ಯಂತ್ರಗಳು ಬೆಲೆನೆ ಕಟ್ಟಕ್ಕಾಗೋದಿಲ್ಲ. ಆದ್ರೆ ಆಡಂಬರವಾಗಿರೋ ಅಂತ ಯಂತ್ರಗಳನ್ನ ತುಂಬಾ ಕೇರ್ ಮಾಡ್ತಿರ್ತೀವಿ ನಾವು. ಒಂದ್ ಬೈಕ್ ಆಗ್ಲಿ ತೊಳಿಯೋದು ಒರ್ಸೋದು. ಆದ್ರೆ ನಮ್ಮ ಒಳಗಡೆ ಎಂತೆಂತ ಯಂತ್ರಗಳು ಇದಾವೆ ಅದ್ರ ಬಗ್ಗೆ ನಾವು ಕೇರ್ ಮಾಡೋದಿಲ್ಲ. ನಮಗ್ ಬೇಕಾಗಿರೋದಕ್ಕೆ ಜಾಸ್ತಿ ನಾವು ಟೈಮ್ ಕೊಡೋದೇ ಇಲ್ಲ. ಬೇಕಿಲ್ದಿರೋದಕ್ಕೆ ಆಕರ್ಷಣೆ, ಹೊರಗಿನ ಆಕರ್ಷಣೆಗೆ ಎಷ್ಟು ತುಂಬಾ ಅದಕ್ಕೆ ಜೋತ್ ಬಿದ್ಬಿಟ್ಟು ಆರೋಗ್ಯ ಕೆಡಿಸ್ಕೊಳಕ್ ಒಂದ್ ಕಾರಣ ಆಗುತ್ತೆ ಮೇಡಮ್. ಅದು ನನ್ನ ಅನುಭವದಲ್ಲಿ ಆಗಿದೆ. ಬೆಳಗ್ಗೆಯಿಂದ ನಾನು ತೋಟದಲ್ಲಿ ಪ್ರತಿದಿನ ತೋಟದ ಕೆಲಸನೇ ಮಾಡ್ತಿರ್ತೀನಿ. ಆದ್ರೂ ಈ ಪರಿಸರದ ಮಧ್ಯೆ ಇರೋದ್ರಿಂದ ಯಾವ ಕಾಯಿಲೆನೂ ಇಲ್ಲ ಮೇಡಮ್. ತುಂಬಾ ಆರೋಗ್ಯವಾಗಿದ್ದೀನಿ. ಅದ್ಭುತ, ನೀವು ಪುಣ್ಯವಂತರು. ಪ್ರಕೃತಿ ಮಧ್ಯೆ ಪುಣ್ಯವಂತರೇ. ಯಶೋಧ ಮೇಡಮ್ ಬೆಳಗ್ಗೆನೂ ತೋಟದಿಂದಾನೇ ಮಾತಾಡಿದ್ರು, ಈಗಲೂ ತೋಟದಿಂದಾನೇ ಮಾತಾಡ್ತಾರೆ. ನಿಜವಾಗ್ಲೂ ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಮೇಡಮ್. ಮೇಡಮ್ ಹೇಳಿದ್ರಲ್ಲ ಇವಾಗ ಮರಗಳು ತಬ್ಕಳಿ, ಅದ್ರ ಹತ್ರ ಕಷ್ಟ ಹೇಳ್ಕಳಿ. ಮೇಡಮ್ ನಾನ್ ತೋಟಕ್ ಬಂದ ತಕ್ಷಣನೇ ಒಂಥರ ಮರಗಳು ನೋಡಿದ ತಕ್ಷಣನೇ ನನಗೆ ಮನ್ಸಲ್ಲಿ ಏನು ಅಂದ್ರೆ ಒಂಥರ ಹಸಿರು ಹೆಂಗೆ ಹುಮ್ಮಸ್ಸಿಂದ ಇರುತ್ತೆ ಅದೇ ರೀತಿ ಇರುತ್ತೆ. ಆ ಪರಿಸರದಲ್ಲಿ ಬೆಳೆದಿರೋ ಅಂತ ಪೈರುಗಳಿಗೂ ನಗುಮುಖ. ಎಂತ ಒಂದು ಆಕರ್ಷಣೆ ಇರುತ್ತೆ ಅಂತಂದ್ರೆ ಅದು ಅನುಭವಿಸಿದಾಗ ಅಷ್ಟೇ ಗೊತ್ತು ಮೇಡಮ್. ಹಚ್ಚ ಹಸಿರು ನಳನಳಿಸುತ್ತಿರುವಂತ ಗಿಡ ಮರಗಳು, ಹೂಗಳು ಅವ್ನು ನೋಡಿದಾಗ ಮನಸ್ಸು ಉಲ್ಲಾಸದಿಂದ ಕುಣಿದಾಡುತ್ತೆ. ಹೌದು ಮೇಡಮ್, ಹೌದು. ಉಲ್ಲಾಸದಿಂದ ಕುಣಿದಾಡುತ್ತೆ. ಆ ಉಲ್ಲಾಸದ ಜೊತೆಗೆ ನಾವಿದ್ದಾಗ ನಮಗೆ ಏನ್ ಸಮಸ್ಯೆ ಬಂದ್ರು ಏನು ಅವ್ ಮೈಟ್ ಮಾಡಂಗಿಲ್ಲ. ಅವೆಲ್ಲ ಬರ್ತಿರ್ತಾವ ಹೋಗ್ತಿರ್ತಾವ ಬಿಡು ಅಂತ ಹೇಳಿ ನಮ್ಮ ಧೈರ್ಯ ಕಡೆನೇ ಇರು. ಅಷ್ಟು ಖುಷಿ ಇರ್ತದೆ. ಧ್ಯಾನಕ್ಕೆ ಕೂತ್ಕೊಂಡ್ರೆ ನಾವು ಶೂನ್ಯ ಸ್ಥಿತಿಗೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಮೇಡಮ್. ಈ ಪರಿಸರದಲ್ಲಿ ನಾವು ಕೆಲಸ ಮಾಡ್ತಿದ್ದಾಗ ಬೇರೆ ಯಾವ್ದು ಯೋಚನೆ ಇಲ್ಲ, ಶೂನ್ಯ ಸ್ಥಿತಿಲೇ ಇರ್ತೀವಿ. ಕೆಲ್ಸದ ಮೇಲೆ ಫೋಕಸ್ ಇರುತ್ತೆ ಅಷ್ಟೇ. ಈ ಕೆಲಸ ಮಾಡ್ಬೇಕು ಅಷ್ಟೇ, ಅಲ್ಲಿ ಇರ್ತೀವಿ. ಶೂನ್ಯ ಸ್ಥಿತಿ ಅಂದ್ರೆ ಪರಿಸರ ಮಧ್ಯೆ ಇದ್ದಾಗ ಮಾತ್ರ 100% ಇರ್ತೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಶಶಿಕಲಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಗೀತಾ ಮೇಡಮ್ ಮಾತಾಡಿ. ಎಸ್ ಮ್ಯಾಮ್. ನಮಸ್ತೆ ಶಶಿಕಲಾ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಅಮ್ಮ. ನಮಸ್ತೆ ಮೇಡಮ್. ಅದ್ಭುತವಾದ ವಾಚನ ಆಯ್ತು. ಮತ್ತೆ ಪತ್ರಿಜಿಯವರ ಸಂದೇಶನಗಳು ಸಹ ಮತ್ತೆ ಇಲ್ಲಿ ಮರು ಮನನ ಮಾಡ್ಕೊಳಕ್ಕೆ ಮೇಡಮ್ ಒಂದು ನಮ್ಗೆಲ್ಲ ಅವಕಾಶ ಆಯ್ತು. ಯಾಕೆಂದ್ರೆ ನಮ್ಮ ದೇಹವನ್ನ ಯಾವ ರೀತಿ ನೋಡ್ಕೋಬೇಕು, ಮತ್ತೆ ಪತ್ರಿಜಿಯವ್ರು ಕೊಟ್ಟಿರೋ ಧ್ಯಾನವನ್ನು ಪರಿಚಯ ಮಾಡ್ಕೊಟ್ಟಿದ್ದಾರೆ. ಆ ಧ್ಯಾನದಿಂದ ನಾವ್ ಏನ್ ಪಡ್ಕೋಬಹುದು, ಪಡ್ಕಣಕ್ಕಿಂತ ಮುಂಚೆ ಹೇಗಿತ್ತು ಜೀವನ, ಪಡ್ಕೊಂಡ್ಮೇಲೆ ಯಾವ ರೀತಿ ಜೀವನ ಅಂತ ಹೇಳಿ ಅದ್ಭುತವಾಗಿ ವೇದಿಕೆಗೆ ಮೇಡಮ್ ಅವರು ಆಗಮಿಸಿ ಅದ್ಭುತವಾದ ವಿಚಾರವನ್ನು ಇಲ್ಲಿ ನಮ್ಗೆ ಉಣಬಡಿಸಿದ್ದಾರೆ.
ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಲಕ್ಷ್ಮಿ ಅಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ವೇದಿಕೆಗೆ ಬಂದು ಅವರು ಹಸಿರು ಜ್ಯೂಸ್ಗಳ ಬಗ್ಗೆ ಮಾಹಿತಿ ಕೊಡ್ಬೇಕು. ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾಕೆಂದ್ರೆ ಅವರು ಹೇಳ್ದ ಹಾಗೆ ಒಂದು ಎಲೆಗಳನ್ನು ಸಹ ಅದರಲ್ಲಿ ಶಕ್ತಿ ಇದೆ. ಆ ಎಲೆಗಳಿಂದ ಏನು ಉಪಯೋಗ ನಮ್ಗೆ, ನಮ್ಮ ದೇಹಕ್ಕೆ ಯಾವ ರೀತಿ ಔಷಧಿಯ ಇದೆ ಅದರಲ್ಲಿ ಅಂತೇಳಿ ಪ್ರತಿಯೊಂದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಅವರು ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವರು ತುಂಬಾ ಜ್ಞಾನಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ನಾನು. ಅವ್ರಿಗೆ ನಮ್ಮ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತೀನಿ. ಮತ್ತೆ ನೀವು ಪುನಃ ನಮ್ಮ ವೇದಿಕೆಗೆ ಬಂದು ನಿಮ್ಮಲ್ಲಿರುವಂತ ಜ್ಞಾನವನ್ನು ನಮ್ಗೆ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದೀನಿ ಅಮ್ಮ. ಆಯ್ತು ಮೇಡಮ್, ಆಯ್ತು. ಮುಂಬರೋ ದಿನಗಳಲ್ಲಿ ನನ್ನ ಕೈಲಿ ಸಾಧ್ಯ ಆದಷ್ಟು, ನನಗೆ ಗೊತ್ತಿದ್ದಷ್ಟು ನಾ ಹೇಳೋ ಪ್ರಯತ್ನ ಮಾಡ್ತೀನಿ. ನಾನು ನಾನು ಅದರಿಂದ ಏನ್ ಲಾಭಗಳನ್ನು ಪಡ್ಕೊಂಡಿದ್ದೇನೆ ಎಲ್ಲ ಹೇಳ್ತೀನಿ. ಎಸ್ ಮಾ, ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಹಾವತಾರ್ ಫೌಂಡೇಶನ್ ವೇದಿಕೆ ಬಗ್ಗೆ ಸ್ವಲ್ಪ ಕಿರು ಪರಿಚಯ ಮಾಡ್ಕೊಡಿ ಶಶಿಕಲಾ ಮ್ಯಾಮ್. ಯಾಕೆಂದ್ರೆ ಮೊದಲಿಗರು ನಮ್ಮ ವೇದಿಕೆಗೆ ಲಕ್ಷ್ಮಿ ಮ್ಯಾಮ್. ಅಗ್ನಿಹೋತ್ರದ ಬಗ್ಗೆ ಆಗಿರ್ಬೋದು, ಸ್ವಾಮೂತ್ರದ ಬಗ್ಗೆ ಆಗಿರ್ಬೋದು, ಮುದ್ರೆಗಳ ಬಗ್ಗೆ ಆಗಿರ್ಬೋದು, ಒಂದು ಅಕ್ಯುಪ್ರೆಷರ್, ಒಂದು ಇದ್ರ ಬಗ್ಗೆ ಎಲ್ಲ ಮಾಹಿತಿ, ಧ್ಯಾನದ ಬಗ್ಗೆ ಅಷ್ಟೇ ಅಲ್ಲದೆ ಜ್ಞಾನದ ಬಗ್ಗೆನೂ ವೇದಿಕೆಯಲ್ಲಿ ಅವಕಾಶ ಇದೆ. ಮತ್ತೆ ಮಹಾವತಾರ್ ಫೌಂಡೇಶನ್ ಒಂದು 5 ಭಾಷೆಯಲ್ಲಿ ನಡೀತಾ ಇದೆ ಕ್ಲಾಸಸ್. ಅದ್ರ ಬಗ್ಗೆ ನಮ್ಮ ಶಶಿಕಲಾ ಮೇಡಮ್ ಸ್ವಲ್ಪ ವಿವರಣೆಯನ್ನು ಕೊಟ್ರೆ ಮೇಡಮ್ಗೆ ನಮ್ಮ ವೇದಿಕೆ ಬಗ್ಗೆ ಕಿರು ಪರಿಚಯ ಸಿಕ್ಕಂಗಾಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಶಶಿಕಲಾ ಮ್ಯಾಮ್. ಓವರ್ ಟು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಮ್ಮಲ್ಲಿ ಪ್ರತಿ ದಿನ 3 ಗಂಟೆಗೆ ಧ್ಯಾನ ಶುರು ಆಗುತ್ತೆ ಮೇಡಮ್. ಅದು ಬ್ರಹ್ಮ ಮುಹೂರ್ತ ಧ್ಯಾನ. 3 ಗಂಟೆಯಿಂದ 4:15ವರೆಗೆ ಒಂದು ಸೆಟ್ ಧ್ಯಾನ ಆಗುತ್ತೆ ಮೇಡಮ್. ಆಮೇಲೆ ಮತ್ತೆ 5 ಗಂಟೆಯಿಂದ ಯೋಗ, ಧ್ಯಾನ, ಪ್ರಾಣಾಯಾಮ ಆಗಿ ಆಮೇಲೆ ಜ್ಞಾನ ಹಂಚಿಕೆ ನಡೆಯುತ್ತೆ ಮೇಡಮ್. ಒಬ್ಬರು ನುರಿತ ಇದು ಸ್ವಾಧ್ಯಾಯ ಅಥವಾ ಸಮಗ್ರ ಜೀವನ ಶೈಲಿ ಬಗ್ಗೆ ಸ್ಪೀಚ್ ಗಳಿರುತ್ತೆ. ಅದು 7:30ಇಂದ 8:30, ಒಂದೊಂದಿನ 9 ಗಂಟೆ ತನಕ ಹೋಗಿರುತ್ತೆ. ಅದಾದ್ಮೇಲೆ 11:30ಇಂದ 12:30ವರೆಗೂ ಒಂದು ಬ್ಯಾಚ್ ನಡೆಯುತ್ತೆ ಮೇಡಮ್. ಅದು ಕಂಪ್ಲೀಟ್ 1 ಗಂಟೆನೂ ಧ್ಯಾನನೇ, ಅದು ಸಂಗೀತದೊಂದಿಗೆ ಧ್ಯಾನ. ಅದಾದ್ಮೇಲೆ ಅಲ್ಲಿಯೂ ಅಷ್ಟೇನೆ ವಿಷಯ ಹಂಚಿಕೆ ಇರುತ್ತೆ. ಅದರಲ್ಲಿ ಮುದ್ರೆಗಳು ಮತ್ತೆ ಏಂಜಲ್ ನಂಬರ್ಸ್ ಅಂತ ಅದು, ಮತ್ತೆ ಇನ್ನು ಕೆಲವು ವಿಚಾರಗಳನ್ನ ಅಲ್ಲಿ ಹೇಳಲಾಗತ್ತೆ. ಅದು 1 ಗಂಟೆ ತನಕ ನಡೆದಿರುತ್ತೆ. ಅದಾದ್ಮೇಲೆ 3ರಿಂದ 4:15ವರೆಗೂ ಇರುತ್ತೆ ಈ ಸೆಷನ್. ಇದ್ರಲ್ಲೂ ಅಷ್ಟೇ ಅರ್ಧ ಗಂಟೆ ಧ್ಯಾನ ಇರುತ್ತೆ, 20 ನಿಮಿಷ ಸಂಗೀತದೊಂದಿಗೆ ಧ್ಯಾನ, ಆಮೇಲೆ ಮೌನ ಧ್ಯಾನ ಇರುತ್ತೆ. ಅದಾದ್ಮೇಲೆ ಈಗ ಹಿಂಗೆ ನಿಮ್ಮಂತವ್ರು ಯಾರಾದ್ರೂ ವಿಷಯ ತಜ್ಞರಿಂದ ವಿಷಯಗಳನ್ನ ಹಂಚಲಾಗುತ್ತೆ ಮೇಡಮ್. ಅದರಲ್ಲೂ ಅಷ್ಟೇ ಪ್ರತಿ ಶುಕ್ರವಾರ ಸಮಗ್ರ ಜೀವನ ಶೈಲಿ, ಅಂದ್ರೆ ನಮ್ಮ ಜೀವನದಲ್ಲಿ ನಾವೇನೇನು ಅಳವಡಿಸ್ಕೋತೀವಿ ಅದು ಒಂದೊಂದೇ ಟೆಕ್ನಿಕ್ಸ್ ಅವನ್ನ ಹಂಚಲಾಗತ್ತೆ ಮೇಡಮ್. ಅದಾದ್ಮೇಲೆ ರಾತ್ರಿ 9 ಗಂಟೆಯಿಂದ 10 ಗಂಟೆಗೆ ಮತ್ತೆ ಒಂದು ಧ್ಯಾನ ಇದಿದೆ. ಅದರಲ್ಲಿ 9ರಿಂದ 9:30ವರೆಗೆ ಇದಿರುತ್ತೆ, ಏನೋ ವಿಷಯ ಹಂಚಿಕೆ ಇರುತ್ತೆ. ಅಲ್ಲೂ ಅಷ್ಟೇನೆ ಸಮಗ್ರ ಜೀವನ ಶೈಲಿ, ಎಲ್ಲಾ ತರದ್ದು ಟೆಕ್ನಿಕ್ಸ್ ಎಲ್ಲದೂ ಇರುತ್ತೆ. ಅದ್ರೊಳಗುನು ಅರ್ಧ ಗಂಟೆ ಜ್ಞಾನ ಹಂಚಿಕೆ ಇರುತ್ತೆ. ಆಮೇಲೆ ಕ್ವಶನ್ ಆನ್ಸರ್ ಇಂಟರಾಕ್ಷನ್ ಎಲ್ಲಾ ಸೆಷನ್ ಅಲ್ಲೂ ಇರುತ್ತೆ. ಅದಾದ್ಮೇಲೆ ಅಲ್ಲಿ 9:30ಇಂದ 10:10ರವರೆಗೆ ಅಂದ್ರೆ 40 ನಿಮಿಷದವರೆಗೆ ಧ್ಯಾನ ಇರುತ್ತೆ ಮೇಡಮ್. ಅಲ್ಲೂನುವೆ ಅಲ್ಲಿ ಧ್ಯಾನ ಆದ್ಮೇಲೆ ಮತ್ತೆ 11 ಗಂಟೆಯಿಂದ 3 ಗಂಟೆ ತನಕ ಕಂಟಿನ್ಯೂಸ್ ರಾತ್ರಿ ಅಹೋರಾತ್ರಿ ಅಂದ್ರೆ ಧ್ಯಾನ. ಅಲ್ಲಿಂದ ತಡರಾತ್ರಿ ಧ್ಯಾನ ಇರುತ್ತೆ ಮೇಡಮ್, ಕಂಟಿನ್ಯೂ ಮಾಡ್ತಾರೆ. ಸೊ ಧ್ಯಾನಕ್ಕೆ ಇಲ್ಲಿ ತೊಂದರೆ ಖಂಡಿತ ಇಲ್ಲ, ಜ್ಞಾನಕ್ಕೂ ತೊಂದರೆ ಇಲ್ಲ. ಇಲ್ಲಿ ಏನು ಸಿಗಲ್ಲ ಅಂತ ಗೊತ್ತಿಲ್ಲ ಮೇಡಮ್, ಎಲ್ಲಾ ತರದ ಧ್ಯಾನನೂ ಸಿಗುತ್ತೆ ಇಲ್ಲಿ. ನಮ್ಮಲ್ಲಿ ಗುರುಜಿ ಒಂದು ಹೇಳ್ತಾರೆ, ಸ್ವರ ವಿಜ್ಞಾನ ಅಂತ ಒಂದು ಇದನ್ನ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಗೆ ಮೂತ್ರ ಥೆರಪಿ, ಸ್ವಯಂಭೂ ಚಿಕಿತ್ಸೆ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಮುದ್ರಾ ಥೆರಪಿ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಕಲರ್ ಥೆರಪಿ ನಡೆಸ್ತಾ ಇದ್ದಾರೆ, ಈಗ ಹಾಲಿ ಕಲರ್ ಥೆರಪಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನು ಮತ್ತೆ ಒಬ್ಬೊಬ್ರಿಗೂ ಅವ್ರವರಲ್ಲಿ ಏನೇನು ಜ್ಞಾನ ಇದೆ, ಮನೆ ಮದ್ದುಗಳು, ಆಮೇಲೆ ಇನ್ನು ಈ ಕೆಲವೊಂದು ಟೆಕ್ನಿಕ್ಸ್ ನ ಹೇಳ್ಕೊಡ್ತಾರೆ ಮೇಡಮ್. ಅದು ನಮ್ಗೆ ಬೇರೆ ಯಾವ ವೇದಿಕೆಲ್ಲೂ ಇಷ್ಟೆಲ್ಲ ಸಿಗುತ್ತೆ ಅಂತ ಗೊತ್ತಿಲ್ಲ. ನಾನ್ ತುಂಬಾ ವೇದಿಕೆಗಳಿಗೇನು ಹೋಗಿಲ್ಲ. ಇದು ನಮ್ಗೆ ಸಮಗ್ರವಾಗಿ ನಮ್ಮನ್ನ ಮುಂದುವರ್ಸಕ್ಕೆ, ನಮ್ಮನ್ನ ನಾವು ಮುಂದೆ ತಂದ್ಕೊಳ್ಳಕ್ಕೆ ಬಹಳ ಉಪಯೋಗ ಆಗಿದೆ ಮೇಡಮ್. ಅದು ನಮ್ಗೆಲ್ಲರಿಗೂ ಅದು ನಮ್ಮ ಸುಕೃತ ಅಂತ ಕಾಣುತ್ತೆ. ನಾವ್ ಈ ಮಹಾವತಾರ್ ಫೌಂಡೇಶನ್ ಗೆ ಬಂದಿರೋದು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತೆ ಪ್ರತಿ ಶನಿವಾರ ಏನಿರುತ್ತೆ ಅಂತ ಅಂದ್ರೆ, ಈ ವಾರದಲ್ಲಿ ಏನಾಗಿರುತ್ತೆ ಅಥವಾ ಅದ್ರ ಹಿಂದಿನ ವಾರದಲ್ಲಿ ಏನಾಗಿರುತ್ತೆ ಅದ್ರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ತಗೊಂಡು ಅದನ್ನ ಹೈಲೈಟ್ ಮಾಡೋ ತರ ಒಂದು ಕಿರುಚಿತ್ರ ಮಾಡ್ತಾರೆ ಮೇಡಮ್. ಪ್ರತಿದಿನ ಇವತ್ತು ಬೆಳಗ್ಗೆ ಒಂದು ಕಿರುಚಿತ್ರ ಇತ್ತು, ಅದರಲ್ಲಿ ಕ್ವಾಂಟಮ್ ವೈದ್ಯ ಅಂತ, ಈ ಪ್ಲಾಸಿಬೋ ಎಫೆಕ್ಟ್ ಎಲ್ಲ ಇದೆಯಲ್ಲ ಮೇಡಮ್,
ಅದನ್ನ ತಗೊಂಡು ಆತರ ಒಂದು ಕಿರುಚಿತ್ರ, ಹಾಗೇನೆ ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ತಗೊಂಡು ಕಿರುಚಿತ್ರಗಳು ನಡೆಯುತ್ತೆ. ನಮ್ಮಲ್ಲಿ ಅಶ್ವಿನಿ ಮೇಡಮ್ ಅಂತ ಒಬ್ರು ಇದ್ದಾರೆ, ತುಂಬಾ ಕ್ರಿಯೇಟಿವ್ ಅವರು. ಅವರೇ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಬಿಟ್ಟು ಒಂದ್ 4-5 ಜನ ಅಲ್ಲೇ ರೆಡಿ ಮಾಡ್ಬಿಟ್ಟು ಆನ್ಲೈನ್ ವೇದಿಕೆಯಲ್ಲಿ ಕಿರುಚಿತ್ರ ನಡೆಯುತ್ತೆ ಮೇಡಮ್. ಆಮೇಲೆ ಪ್ರತಿ ಶುಕ್ರವಾರ ಮತ್ತೆ ಶನಿವಾರ ಈ ಇದ್ರಲ್ಲಿ ಎಂಡ್ ಅಲ್ಲಿ ಅವ್ರವ್ರ ಟ್ಯಾಲೆಂಟ್ ತೋರ್ಸಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತಾರೆ ಪ್ರತಿಯೊಂದು ಸೆಷನ್ ಅಲ್ಲೂ. ಅದ್ ಎಲ್ಲದನ್ನು ಈ ಮನೇಲಿರೋರ್ಗೆ ಮತ್ತೆ ಈ ರಿಟೈರ್ ಆಗಿ ಮನೇಲಿರೋರ್ಗೆ ಮತ್ತೆ ಕೆಲವ್ರಿಗೆ ವರ್ಕ್ ಮಾಡಿ ಬಂದು ರಾತ್ರಿ ಧ್ಯಾನ ಮಾಡೋರ್ಗೆ ಎಲ್ಲರಿಗೂ ಈ ಶನಿವಾರ ನಮ್ಗೆ ಬಹಳ ಹಬ್ಬದ ಊಟ ಅಂತ ಹೇಳ್ಬೇಕಾಗತ್ತೆ. ಬಹಳ ಚೆನ್ನಾಗಿರುತ್ತೆ ಮೇಡಮ್. ಥ್ಯಾಂಕ್ ಯು. ಇಷ್ಟೆಲ್ಲ ನಡೆಯುತ್ತೆ ಮೇಡಮ್, ಇಷ್ಟೆಲ್ಲ ನಡೆಯುತ್ತೆ ನಮ್ಮ ವೇದಿಕೆಯಲ್ಲಿ. ನೀವು ಹೌದು ಹೌದು ಮೇಡಮ್. ಆಮೇಲೆ ಅದೇ ಎಲ್ಲಾ ಇದ್ರಲ್ಲೂ ಲ್ಯಾಂಗ್ವೇಜಸ್ ಅಲ್ಲೂ ನಡೆಯುತ್ತೆ. 5 ಲ್ಯಾಂಗ್ವೇಜ್ ಅಲ್ಲಿ ನಡೆಯುತ್ತೆ. ಇಂಗ್ಲಿಷು, ಕನ್ನಡ, ಹಿಂದಿ, ತೆಲುಗು, ತಮಿಳು, ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ. ಮತ್ತೆ ರಂಗನಾಥ್ ಗುರುಗಳು ಎಲ್ಲಾ ಚಾನೆಲ್ಗಳು ಹೋಗಿ 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 ಇದ್ ಮಾಡ್ತಾರೆ ಮೇಡಮ್, ಸೂಪರ್ವಿಷನ್ ಮಾಡ್ತಾರೆ. ಅದು ಅವರ ಅದ್ಭುತ ಇದು ಏನೋ ಅವರ ಪರ್ಸನಾಲಿಟಿ ಅಂತ ಹೇಳ್ಬೇಕಾಗತ್ತೆ. ಎಲ್ಲವನ್ನೂ ಅಟೆಂಡ್ ಮಾಡ್ತಾರೆ, ಎಲ್ಲವನ್ನೂ ಅವರು ಸೂಪರ್ವೈಸ್ ಮಾಡ್ತಾರೆ. ಬಹಳ ಚೆನ್ನಾಗಿ. ಆಮೇಲೆ ಇಲ್ಲಿ ಒಬ್ಬೊಬ್ರು ಇನ್ಚಾರ್ಜ್ ಕೊಟ್ಟಿದ್ದಾರೆ. ಎಲ್ಲದನ್ನು ಎಲ್ಲರೂ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಮೇಡಮ್. ಅದು ಖುಷಿ ಆಗತ್ತೆ. ಆಮೇಲೆ ಇಲ್ಲಿ ಒಬ್ಬೊಬ್ರು ಒಂಚೂರು ಟೆಕ್ನಿಕಲಿ ಚೆನ್ನಾಗಿದ್ದಾರೆ, ಅವ್ರಿಗೆ ಟೆಕ್ನಿಕಲ್ ಇದು, ಮತ್ತೆ ಇನ್ಯಾರೋ ಟ್ಯಾಲೆಂಟ್, ಅವ್ರಿಗೇನೋ ಬೇರೆ ಟ್ಯಾಲೆಂಟ್ ಇರುತ್ತೆ. ಅದ್ರಲ್ಲಿ ಒಬ್ಬೊಬ್ರು ಅವ್ರವ್ರ ಟ್ಯಾಲೆಂಟ್ ಅನ್ನ ತೋರಿಸ್ಕೊಳಕ್ಕೆ ಇಲ್ಲಿ ಒಂದು ಒಳ್ಳೆ ವೇದಿಕೆ ಆಗಿದೆ ಮೇಡಮ್. ಬಹಳ ಒಳ್ಳೇದು. ಇದು ನಮ್ಮ ಮಹಾವತಾರ್ ಫೌಂಡೇಶನ್ ನ ಚಟುವಟಿಕೆಗಳು ಇದು. ಇನ್ನು ಏನಾದ್ರು ಬಿಟ್ಟಿರ್ಬೋದು. ನಂದಾ ಮೇಡಮ್ ಸೇರಿಸ್ಬೋದು ಮೇಡಮ್. ನಂದಾ ಮೇಡಮ್ಗೆ ಅನ್ಮ್ಯೂಟ್ ಕೊಡ್ತೀನಿ. ನಮಸ್ತೆ ಶಶಿಕಲಾ ಮೇಡಮ್, ನಮಸ್ತೆ ಲಕ್ಷ್ಮಿ ಮೇಡಮ್. ನಮ್ಮ ಮಹಾವತಾರ್ ಫೌಂಡೇಶನ್ ಕಾನ್ಸೆಪ್ಟ್ ಅನ್ನ ಈಗ ಲಕ್ಷ್ಮಿ ಮೇಡಮ್ ಅವರು ಅಳವಡಿಸ್ಕೊಂಡು ಬಂದು ಇಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಸೇಮ್ ಮೇಡಮ್ ಮಹಾವತಾರ್ ಫೌಂಡೇಶನ್ ಅಲ್ಲೂ ಅದೇ ಇದೆ. ಕೇವಲ ಧ್ಯಾನಕ್ಕೆ ಮಾತ್ರ ಮಹತ್ವ ಇಲ್ಲ, ಮೊದಲು ನೀವು ದೇಹವನ್ನ ಶುದ್ಧೀಕರಣ ಮಾಡ್ಕೊಳ್ಳಿ, ಔಷಧ ರಹಿತವಾಗಿ ಯಾವ ರೀತಿ ನೀವು ಶುದ್ಧೀಕರಣ ಮಾಡ್ಕೋಬೇಕು ಅನ್ನೋದನ್ನ ಎಲ್ಲಾ ಟಿಪ್ಸ್ ಕೊಡ್ತಾರೆ ಗುರುಜಿ. ಅದ್ರಲ್ಲಿ ಒಂದು ಅಕ್ಯುಪ್ರೆಷರ್, ಮುದ್ರಾ, ಬಹಳಷ್ಟು ಚಿಕಿತ್ಸೆಗಳಿದಾವೆ ಮೇಡಮ್. ಔಷಧಿ ಹೋದಂಗ ನೀವು ದೇಹ ಶುದ್ಧೀಕರಣ ಮಾಡಿ ನಂತರ ನೀವು ಧ್ಯಾನಕ್ಕೆ ಬನ್ನಿ. ಅಂದ್ರೆ ನೀವು ಮಾಡಿದಂತ ಧ್ಯಾನ ಬರೀ ದೇಹ ಶುದ್ಧೀಕರಣೆಗೆ ಖರ್ಚಾಗೋದು ಬೇಡ. ನೀವು ದೇಹನ ಔಷಧ ರಹಿತವಾಗಿ ಬಳಸ್ಕೊಂಡು ದೇಹ ಶುದ್ಧೀಕರಣ ಮಾಡಿ ನಂತರ ಧ್ಯಾನವನ್ನ ನೀವು ಮುಂದಿನ ಸ್ತರಕ್ಕೆ ಹೋಗಲು ಧ್ಯಾನ ಉಪಯೋಗ ಮಾಡ್ಕೊಳ್ಳಿ ಅಂತ ನಮ್ಮ ರಂಗನಾಥ್ ಗುರೂಜಿ ಅವ್ರದ್ದು ಅದನ್ನೇ ತಾವು ಅಳವಡಿಸ್ಕೊಂಡು ನಮ್ಗೊಂದು ದೊಡ್ಡ ಉದಾಹರಣೆ ಆದ್ರಿ ಮೇಡಮ್. ನಮಗೂ ಈಗ ಸಾಕಷ್ಟು ಚಿಕಿತ್ಸೆಗಳನ್ನ ನಾವು ಪಾಲನೆ ಮಾಡ್ತಾ ಇದ್ದೇವಿ. ಈ ರೀತಿ ಧ್ಯಾನದ ಅನುಭವ ಅಂದ್ರೆ ಕೇವಲ ಧ್ಯಾನದಿಂದ ಪಡೆದುಕೊಂಡು ನಾವು ರೋಗವನ್ನು ಕಡಿಮೆ ಮಾಡ್ಕೊಂಡು ಅಂತ ಹೇಳಿದವ್ರದ್ದು ಮಾಸ್ಟರ್ ದಿಲ್ಲಿವರೆಗೆ ನಾವು ಕೇಳಿದ್ವಿ. ಆದ್ರೆ ತಾವು ಒಂದು ನಮ್ಮ ಮಹಾವತಾರ ಫೌಂಡೇಶನ್ಗೆ ಸರಿಯಾದ ಒಂದು ಮಾಸ್ಟರ್ ಸಿಕ್ಕರು ಅಂತ ಅನ್ನೋದು ನಂದು ಅಭಿಪ್ರಾಯ ಮೇಡಮ್. ಥ್ಯಾಂಕ್ ಯು ಮೇಡಮ್. ಹೌದು ಮೇಡಮ್, ಖಂಡಿತವಾಗ್ಲೂ. ಓಕೆ ಮೇಡಮ್, ಓಕೆ ಓಕೆ ಆಯ್ತು. ಎಲ್ಲ ಒಳ್ಳೆ, ನನಗೂ ಖುಷಿ ಆಯ್ತು. ಇಷ್ಟೆಲ್ಲ ಚಟುವಟಿಕೆಗಳಲ್ಲೇ ನಡೆಸ್ತೀರಿ, ನಡೀತಾ ಇದ್ದಾವೆ. ಆಮೇಲೆ ಇದು ಜ್ಞಾನದ ಹಂಚಿಕೆ, ಇದು ಜ್ಞಾನ ಬರೀ ಸಸ್ಯಾಹಾರ ಜಗತ್ ಅಂತ ತಾವ್ ಹೇಳಿದ್ರಿ ಮೇಡಮ್. ನಮ್ ಗುರುಜಿಯ ಕಾನ್ಸೆಪ್ಟ್ ಅದು ರಾಸಾಯನಿಕ ಮುಕ್ತ ಸಸ್ಯಾಹಾರ ಜಗತ್ತಾಗ್ಬೇಕು. ಇನ್ನೂ ಮುಂದುವರೆದು ಅವ್ರು ಹೋಗ್ತಾರೆ ಹಂಗೆ ಮೇಡಮ್. ಹಿಂಗಾಗಿ ನಾವು ಎಲ್ಲ ಆರ್ಗ್ಯಾನಿಕ್ ಆಗಿ ಬಳಸ್ತೇವೆ. ಆರ್ಗ್ಯಾನಿಕ್ ಆಗಿ ಇರುವಂತದ್ದನ್ನ ಹುಡುಕಿ ತರ್ತೇವೆ. ದವಸ ಧಾನ್ಯ ಇರ್ಲಿ, ನಾವು ಇವನ್ ಈಗ ಸಕ್ಕರೆ ಬಳಸಲ್ಲ, ಮೈದಾ ಹಿಟ್ಟು, ಚಪಾತಿ, ಆಮೇಲೆ ಹಸಿಮೆಣಸು, ಇಂಥವೆಲ್ಲ ಏನು ಹೆಚ್ಚು ಟಾಕ್ಸಿಕ್ ಇರುವಂತ ಆಹಾರ ಪದಾರ್ಥಗಳನ್ನ ಬಳಸೋದಿಲ್ಲ. ಎಲ್ಲ ಸಾತ್ವಿಕವಾದಂತ ಆಹಾರ, ಸೊಪ್ಪು, ತರಕಾರಿ, ಹಣ್ಣುಗಳನ್ನ, ಸಿಲೆಕ್ಟೆಡ್ ಐಟಮ್ಸ್ ಗಳನ್ನ ಮಾತ್ರ ಬಳಸ್ತೇವೆ. ಹಾಗಾಗಿ ನಮ್ಮ ದೇಹವನ್ನ ಒಂದು ಬ್ಯಾಲೆನ್ಸ್ ಆಗಿ ಒಳ್ಳೆ ರೀತಿಯಿಂದ ತಗೊಂಡ್ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಏನೇನೇ ಕಂಡದ್ ತಿಂದ್ರೆ ಅದು ಆಗುದಿಲ್ಲ. ಎಸ್ ಮೇಡಮ್, ಬಹಳ ಒಳ್ಳೇದು, ಬಹಳ ಖುಷಿ ಆಯ್ತು ಈ ವೇದಿಕೆಯಲ್ಲಿ ಬಂದ, ತುಂಬಾ ಖುಷಿ ಆಯ್ತು. ನಾನು ಅವಾಗ ಹಾ ಬನ್ನಿ ಮೇಡಮ್, ಅವಾಗ ಬರ್ತಾ ಇರಿ. ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ಹಾ ಮೇಡಮ್, ಅವ್ರಿಗೆ ಇನ್ನೊಂದ್ ವಿಷಯ ಹೇಳಿ, ನೀವೆಲ್ಲ ವಿಷಯ ಹೇಳಿದ್ರೆ ನಮ್ಮ ಮಾವತಾರ ಫೌಂಡೇಶನ್ ಬಗ್ಗೆ. ಅವ್ರಿಗೆ ಇನ್ನೊಂದ್ ವಿಷಯ ಅಂದ್ರೆ ನಮ್ಮ ಮಾವತಾರ ಫೌಂಡೇಶನ್ 2 ವರ್ಷದಿಂದ ಸ್ಟಾರ್ಟ್ ಆಗಿ ನಿರಂತರವಾಗಿ ಒಂದಿನ ತಪ್ಪಿಸ್ದಂಗೆ ಕಂಟಿನ್ಯೂಸ್ ಆಗ್ತಾ ಇದೆ. ಯಾವುದೇ ಈ ತರ ಆಗೋದಿಲ್ಲ ಮೇಡಮ್. ಯಾಕಂದ್ರೆ ಈಗ ಈ ಹುಬ್ಬಳ್ಳಿ ಹೋದಾಗ ಮಾತ್ರ 3 ದಿನ ಮಿಸ್ ಆಯ್ತು ಅಷ್ಟೇ ಹೊರತು, ಅದು ಬಿಟ್ಟು 2 ವರ್ಷದಿಂದ ನಿರಂತರವಾಗಿ ಆಗ್ತಾ ಇದೆ ಅಂದ್ರೆ ಇದು ಗ್ರೇಟ್ ಪ್ರೋಗ್ರಾಮ್ ಮೇಡಮ್. ಅದೇ ಅದಕ್ಕೆ ಹೇಳಿ ಗೊತ್ತಾಗ್ಲಿ ಅಂತ ಹೇಳ್ತೇನೆ ಮೇಡಮ್. ಏನಿಲ್ಲ, ನೀವ್ ಹೇಳಿ ಮೇಡಮ್, ನಿಮ್ ಮಾತನ್ನ ಹೇಳಿ, ನಂಗೆ ಚೆನ್ನಾಗಿ ಹೇಳ್ತೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ರಮೇಶ್ ಸರ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಸರ್, ಏನಾರು ಹೇಳಕ್ ಉಂಟಾ?
ಹೇಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮೇಡಮ್ ಒಂದೇ ಒಂದು ಪ್ರಶ್ನೆ ಇದೆ. ಕೇಳಿ ಕೇಳಿ ಸರ್. ಹೋದ್ವಾರ ನಾನು ಒಂದು ವೃದ್ಧಾಶ್ರಮಕ್ಕೆ ಹೋದೆ. ಓಕೆ, ನಾನು ಒಂದು ಟ್ರಸ್ಟಿ ವೃದ್ಧಾಶ್ರಮದಲ್ಲಿ. ಪಾಪ ಸ್ವಲ್ಪ ವಯಸ್ಸಾದವರೆಲ್ಲ ಅವ್ರ ನೋಡ್ಬಿಟ್ಟು ನನಗೆ ಕಣ್ಣೀರ್ ಬಂದ್ಬಿಡ್ತು. ಅವ್ರು ಹೇಳ್ತಾರೆ, ರಮೇಶ್ ಅವರೇ, ನಾವು ಎಷ್ಟ್ ದಿನ ಅಂತ ಬದುಕಿರ್ಬೇಕು ಅಂತಾರೆ. ಇದು ಏನ್ ಕಾರಣ? ಇವಾಗ ಏನಾಗಿದೆ ಅಂದ್ರೆ, ಒಂದ್ ವಯಸ್ಸಾದ್ಮೇಲೆ ಪಾಪ ಅವ್ರನ್ನ ನೋಡ್ಕೊಳ್ಬೇಕು ಮಾಡ್ಬೇಕು ಅಂತ ಮಕ್ಳಿಗೆ ಒಂದು ಕಾಳಜಿ ಇರ್ಬೇಕಲ್ವಾ? ಅವ್ರು ನೋಡಿ ನನ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಏನಪ್ಪಾ ಇದು ಅಂತ ಗೊತ್ತಾ? ಯುವ ಜನಾಂಗ ಹೆತ್ತಿ ಹೊತ್ತು ಸಾಕಿರ್ತಾರೆ ಮಕ್ಳನ್ನೆಲ್ಲ. ಕಡೆಗಾಂಡಲ್ಲಿ ಒಂದ್ ತುತ್ತು ಅನ್ನ ಹಾಕಕ್ಕೆ ಆಗಲ್ವಾ ಅವ್ರಿಗೆ? ಇದ್ದಾವೆ ಸರ್, ಇದು ವೈರುಧ್ಯಗಳು ಇದ್ದಾವೆ, ಸಮಾಜದಲ್ಲಿ ಇದ್ದಾವೆ. ಬಹಳ ಕಷ್ಟ ಆಗತ್ತೆ ಈ ಎಲ್ಲ ಸನ್ನಿವೇಶಗಳನ್ನ, ಸಂಗತಿಗಳನ್ನ ಕೇಳಿದಾಗ ಬಹಳ ಕಷ್ಟ ಆಗತ್ತೆ. ಆರೋಗ್ಯ ಸರಿ ಇತ್ತು ಅಂದ್ರೆ ಹೆಂಗಾರು ಜೀವನ ಮಾಡ್ತಾರ, ಆರೋಗ್ಯ ಸರಿ ಇಲ್ಲ ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ ಅವ್ರ ಜೀವನ. ನಮ್ದು ಇವಾಗ ನಮ್ದು ಆಗೋಯ್ತು, 60 ಆಗೋಯ್ತು. ಈ ಕಡೆ ಉಸಿರಿರೋರ್ಗು ಒಂದು ವೃದ್ಧಾಶ್ರಮ ಮಾಡ್ಬಿಟ್ಟು ಯಾರು ನೋಡ್ಕೊಳಕ್ ಆಗಲ್ವೋ, ಅದು ನನ್ ಕರ್ತವ್ಯ. ನನ್ ಕಡೆ ಉಸಿರಿರೋರ್ಗು ಅವ್ರಿಗೆ ಒಳ್ಳೆ ಜೀವನ ಕೊಟ್ಟು, ಎಷ್ಟೇ ಖರ್ಚಾಗ್ಲಿ ನಮ್ಗೇನ್ ಕೊಟ್ಟವನೆ ಮಾಡೋಣ ಅಂತ ನನ್ನ ಉದ್ದೇಶ. ಅದು ಪ್ರತಿಜಿಯವರು ಒಂದು ಇದು. ಓಕೆ, ನಾನು ಅದನ್ನ ಯಾಕಂದ್ರೆ ಬಿಕಾಸ್ ವಯಸ್ಸಾದ್ಮೇಲೆ ನಮ್ಗೇನ್ ಆ ಪ್ರಶ್ನೆ ಪಾಪ ನೀವು ಹಿರಿಯರು ಒಂದ್ ಕೇಳೋಣ ಅಂತ ನಾನು ಕೇಳಿದೆ ಅಷ್ಟೇ. ಹಾಗೆಲ್ಲ ವಿಚಾರ ಮಾಡ್ಬಾರ್ದು, ಇನ್ನೂ ಎಷ್ಟು ದಿನ ಬದುಕ್ಬೇಕು ಅಂತ. ಅದನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಥವಾ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳುವಲ್ಲಿ, ಧ್ಯಾನದಲ್ಲಿ, ಈ ಆತ್ಮದ ಉನ್ನತಿಯಲ್ಲಿ ಅವರು ಅದನ್ನ ತೊಡಗಿಸ್ಕೋಬೇಕು, ಮನಸ್ಸಿನ ಪ್ರಕ್ರಿಯೆಯನ್ನ. ಅವ್ರಿಗೆ ಸರಿಯಾದ ಗೈಡೆನ್ಸ್ ಅಥವಾ ಅಲ್ಲಿ ಒಂದು ಧ್ಯಾನ ಪ್ರಕ್ರಿಯೆ ಅಥವಾ ಜ್ಞಾನದ ಚಟುವಟಿಕೆಗಳು ಇಂಥ ಒಂದು ನಡೆದ್ರೆ ಅವರು ಈ ರೀತಿ ಆಲೋಚನೆ ಮಾಡೋ ಬದ್ಲಿ ಈ ರೀತಿ ಆಲೋಚನೆ ಮಾಡುವಂತ ಕೆಲಸ ಆಗ್ಬೇಕು. ಆಲೋಚನೆಗಳಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡಾಗ ಜೀವನ ಸುಂದರವಾಗ್ಲಿಕ್ಕೆ ಸಾಧ್ಯ ಇದೆ. ಹೌದು, ಕರೆಕ್ಟ್. ಆಯ್ತು ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಈ ರೀತಿ ನಮ್ಮ ಮಾರ್ಗದರ್ಶಕರು, ತಿಳಿದವರು, ಅನುಭವಿಗಳು ಅಲ್ಲಿ ಒಂದೊಂದು ಸೆಷನ್ಗಳನ್ನ ನಡೆಸುವಂತ ಕಾರ್ಯಕ್ರಮ ಆಗ್ಬೇಕು. ಅವರು ಆಲೋಚನಾ ಕ್ರಮವನ್ನ ಬದಲಿ ಮಾಡ್ಕೋಬೇಕು. ಆಧ್ಯಾತ್ಮಿಕ ಬಗ್ಗೆ ಸ್ವಲ್ಪ ಅವ್ರಿಗೆ ಅರಿವಿ ಮೂಡಿಸಿ, ಸ್ವಲ್ಪ ಮನಸ್ಸು ಅವಾಗ ಏನಾಗುತ್ತೆ, ಪರಮಾತ್ಮನ ಕಡೆ ಅವರು ಸ್ವಲ್ಪ ಕೊಟ್ರೆ, ಜ್ಞಾನ ಕೊಟ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇದೆಲ್ಲ ಬರಲ್ಲ, ಈ ಆಲೋಚನೆಗಳ ಬರಲ್ಲ. ಆ ಆಲೋಚನೆಗಳು ಬರಬಾರ್ದು. ನಾವ್ ಇನ್ನೂ ಎಷ್ಟು ದಿನ ಬದುಕಿರ್ಬೇಕು ಅಂತಂದ್ರೆ ಅವ್ರಿಗೆ ಈಗಾಗಲೇ ಜೀವನ ಸಾಕಾಗಿ ಹೋಗಿದೆ ಅನ್ನೋ ರೀತಿಯೊಳಗ ನಮಗ ಅನಿಸ್ತದ. ಆ ರೀತಿ ಆಗ್ಬಾರ್ದು. ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ನಮ್ಮ ಜೀವನ ಉನ್ನತವಾಗಿರ್ಬೇಕು, ನಮ್ಮ ಆತ್ಮದ ಉನ್ನತಿಗಾಗಿ ನಾವು ಏನಾದ್ರೂ ಮಾಡ್ಬೇಕು ಅನ್ನುವಂತ ಆಲೋಚನೆಗಳು ಅವ್ರಿಗೆ ಬರ್ಬೇಕು. ತಮ್ಮನ್ ತಾವು ಪ್ರೀತಿಸ್ಬೇಕು. ಏನಂದ್ರೆ ತಮ್ಮನ್ ತಾವು ಪ್ರೀತಿಸಿದ್ರೆ ಏನ್ ಪ್ರಯೋಜನ ಇಲ್ಲ. ಹೌದೌದು, ನಮ್ಮನ್ನ ನಾವು ಪ್ರೀತಿಸ್ಕೊಳ್ಬೇಕು. ನಮ್ಮ ಆಲೋಚನಾ ಕ್ರಮವನ್ನ ಆಲೋಚನೆ ಬದಲಿ ಆದ್ರೆ ಜೀವನನೇ ಬದಲಿ ಆಗುತ್ತೆ. ಓಕೆ ಮೇಡಮ್, ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ಮೇಡಮ್. ಎಸ್ ಸರ್. ನಂದಾ ಮೇಡಮ್ ಮಾತಾಡ್ತೀರಾ ಮೇಡಮ್? ಅದು ಮಹಾವತಾರ ಫೌಂಡೇಶನ್ ಇಂದ ಅದು ಕೂಡ ಆಗಿದೆ ಮೇಡಮ್. ವೃದ್ಧಾಶ್ರಮಕ್ಕೆ ಹೋಗಿ ನಮ್ ಗುರು ಎಲ್ಲರಿಗೂ ಧ್ಯಾನ ಮಾಡಿಸಿ ಬಂದಿದ್ದಾರೆ. ಅಂದ್ರೆ ಅವ್ರ ಸಮಸ್ಯೆಗಳನ್ನೆಲ್ಲಾ ಪಾಲನೆ ಮಾಡಿ ನಾವೆಲ್ಲಾ ಇಷ್ಟಿದ್ದೇವಿ ನೀವು ಅಂತಂದು ಅದನ್ನ ಅಂದ್ರೆ ಧ್ಯಾನ ಅವ್ರಿಗೆ ಗೊತ್ತಿಲ್ಲ, ಅವರು ಮಾನಸಿಕವಾಗಿ ನೊಂದಿರ್ತಾರೆ. ಮತ್ತೆ ಅಲ್ಲೇ ಅದನ್ನ ಹೇಳಿಸಿ ಅದನ್ನ ಅದು ಕೂಡ ನಮ್ಮ ಮಹಾವತಾರ ಫೌಂಡೇಶನ್ ಅಲ್ಲಿ ಆಗಿದೆ ಮೇಡಮ್. ಹೌದು, ನಿಜವಾಗ್ಲೂ ನಮ್ಗೆ ಏಜ್ ಆದವ್ರಿಗೆ, ನೊಂದವರಿಗೆ ಬೇಕಾಗಿದೆ ಧ್ಯಾನ. ಮುಖ್ಯವಾಗಿ ಬೇಕಾಗಿರೋದು ನೊಂದವರಿಗೆ, ಕಷ್ಟದಲ್ಲಿರುವವರಿಗೆ, ಮಾನಸಿಕವಾಗಿ ಬಳಲ್ತಾ ಇರೋರಿಗೆ, ನಿರಾಶ್ರಿತರಿಗೆ, ಅಂತವ್ರಿಗೆ ತುಂಬಾ ಅವಶ್ಯಕತೆ ಇದೆ ಧ್ಯಾನ. ಈಗ ಅದನ್ನು ಹೋಗಿ ಅದು ಸ್ಟೆಪ್ ತಗೊಂಡಿದ್ದಾರೆ. ಇಲ್ಲಿಂದ ಅವ್ರು ನಮಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಿಮ್ಮ ಪಕ್ಕದಲ್ಲಿ ನಿಮ್ಮ ಏನು ನೀವೆಲ್ಲಿ ವಾಸ ಮಾಡ್ತೀರ ಅಲ್ಲಿ ವೃದ್ಧಾಶ್ರಮ ಇದ್ರೆ ಅಥವಾ ನಿರಾಶ್ರಿತ ಕೇಂದ್ರ ಇದ್ರೆ ಹೋಗಿ ನೀವು ಧ್ಯಾನ ಮಾಡಿಸ್ರಿ, ಧ್ಯಾನ ಕಾರ್ಯಕ್ರಮ ಹಮ್ಮಿಕೊಳ್ರಿ ಅಂತ ಹೇಳಿದಾರೆ ಮೇಡಮ್. ನಾವು ಪಾಲನೆ ಮಾಡ್ಬೇಕು ಅದನ್ನ. ಗುರೂಜಿ ಅವ್ರು ಯಾವ ದೃಷ್ಟಿಯಿಂದ ನೋಡಿದ್ರು ಅದೇ ಹೇಳ್ತಾರಲ್ಲ, ಈ ಶಶಿಕಲಾ ಮೇಡಮ್ ಹೇಳಿದ್ರು, ಈ ಮಹಾವತಾರ ಫೌಂಡೇಶನ್ ಅಲ್ಲಿ ಏನಿಲ್ಲ ಅಂತ ಅನ್ನೋದಿಲ್ಲ ಮೇಡಮ್, ಎಲ್ಲ ಇದೆ. ಬಹಳ ಖುಷಿ ಆಯ್ತು ಕೇಳಿ. ಅವರು ಈಗ ವೃದ್ಧಾಶ್ರಮಕ್ ಬಂದಾರಂದ್ರೆ ನಾವು ಅವ್ರ ಬಗ್ಗೆ ಅನುಕಂಪ ಪಡಬಾರ್ದು, ಅವ್ರಿಗೆ ಹೋಗಿ ಧ್ಯಾನ ಹೇಳ್ಕೊಡ್ಬೇಕು. ನಂತರ ಅವ್ರ ಹಿಂದಿನ ಏನಾದ್ರು ಕರ್ಮ ಫಲ ಇರ್ಬೋದು ಅಥವಾ ಏನೋ ಇರ್ಬೋದು, ಎಲ್ಲವನ್ನ ಮರಿಬೇಕು. ತಮ್ಮ ಜೀವನದ ಕಹಿ ಘಟನೆಗಳನ್ನೆಲ್ಲ
ಮುಂದೆ ಇವತ್ತಿನ ಈ ಪ್ರಸ್ತುತ ಸಮಯದಲ್ಲಿ ಜೀವಿಸುವಂತ ಒಂದು ಜ್ಞಾನವನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಪ್ರಸ್ತುತ ಸಮಯದಲ್ಲಿ ಈ ಕ್ಷಣದಲ್ಲಿ ನಾ ಜೀವಿಸ್ತಾ ಇದ್ದೀನಿ, ಈ ಕ್ಷಣವನ್ನ ನಾನು ಸುಂದರಗೊಳಿಸ್ಕೋಬೇಕು, ಈ ಕ್ಷಣವನ್ನ ನಾನು ಆನಂದವಾಗಿ ಜೀವಿಸ್ಬೇಕು, ಈ ಕ್ಷಣವನ್ನು ನಾನು ಸವಿಬೇಕು, ಇದರ ಸವಿಯನ್ನ ಇದರ ಆನಂದವನ್ನ ನಾವು ಸವಿಬೇಕು ಅನ್ನುವಂತ ಜ್ಞಾನವನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಅದ್ಭುತವಾದ ಸೆಷನ್ ಮೇಡಮ್. ಥ್ಯಾಂಕ್ ಯು. ತುಂಬಾ 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 ಚೆನ್ನಾಗಿತ್ತು, ಅರ್ಥವತ್ತಾಗಿತ್ತು ಮೇಡಮ್, ತುಂಬಾ ಅರ್ಥವತ್ತಾಗಿತ್ತು. ಯಾಕೆಂತಂದ್ರೆ ಒಬ್ಬೊಬ್ಬರ ಜೀವನ ಅನುಭವ ಕೇಳಬೇಕಾದ್ರೂನುವೆ ನಮ್ಗೆ ಒಂದೊಂದು ಏನೇನೋ ಥಾಟ್ಸ್ ಬರಕ್ ಶುರುವಾಗುತ್ತೆ. ಅವು ಸ್ಟಾರ್ಟ್ ಆಗೋದು ಬಹಳ ಒಳ್ಳೇದು. ನಮ್ಮ ಆತ್ಮೋದ್ಧಾರಕ್ಕೆ, ನಮ್ಮ ಜೀವನದ ಉದ್ಧಾರಕ್ಕೆ ಬಹಳ ಒಳ್ಳೇದಾಗತ್ತೆ ಮೇಡಮ್. ಇದು ರಂಗನಾಥ ಗುರುಗಳ ಕೃಪೆ ನಮ್ಗೆ. ಏನು ಈ ಆನ್ಲೈನ್ ಬಂದಿರೋದು ನಮ್ಗೆ ಎಲ್ಲೆಲ್ಲೋ ಕುತ್ಕೊಂಡು ಇವ್ರು ನಂದ ಮೇಡಮ್ ಮಾತಾಡ್ತಾ ಇರೋದು ಹುಬ್ಳಿಯಿಂದ ಮಾತಾಡ್ತಾರೆ, ನಾನ್ ಮಾತಾಡ್ತಾ ಇರೋದು ಬೆಂಗಳೂರಿಂದ, ಇನ್ನೊಬ್ರು ಇನ್ನೊಂದ್ ಕಡೆಯಿಂದ. ಈ ಆನ್ಲೈನ್ ವೇದಿಕೆ ಬಂದಿರೋದು ಬಹಳ ಅನುಕೂಲ ಆಗಿದೆ ಮೇಡಮ್. ಎಷ್ಟು ಜ್ಞಾನ ತಿಳ್ಕೊತಾ ಇದೀವಿ ಅಂತಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ನಾನ್ ಹೇಳ್ತಾ ಇರ್ತೀನಿ ಮೇಡಮ್, ನಮ್ಮ ರಂಗನಾಥ್ ಗುರುಗಳಿಗೆ ಹೊಸ ಚಿಪ್ ಹಾಕೋಬೇಕಾಗತ್ತೆ, ಇಷ್ಟೆಲ್ಲ ತುಂಬಿಕೊಳ್ಳಿ. ಎಷ್ಟು ಜ್ಞಾನ. ಲಕ್ಷ್ಮೀ ಮೇಡಮ್ ಅವ್ರ ಮೊದ್ಲೇ ಪರಿಚಯ ಆಗಿದ್ರೆ ಹುಬ್ಳಿ ಫಂಕ್ಷನ್ ಕರೆಸ್ಬಿಡ್ತಿದ್ವಿ ನಾವು. ಗೀತಾ ಮೇಡಮ್ ಹೇಳಿದ್ರು ಹುಬ್ಬಳ್ಳಿ ಫಂಕ್ಷನ್ ಬರ್ರಿ ಅಂತ. ನಾನು ಬೇರೆ ಏನೇನೋ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ, ಬರಕ್ ಆಗ್ಲಿಲ್ಲ. ಬರ್ಬೇಕಂತ ಬಹಳ ಆಸೆ ಇತ್ತು. ಹೇಳಿದ್ರು ಇವ್ರು ಗೀತಾ ಮೇಡಮ್ ಹೇಳಿದ್ರು ನಮ್ಗೆ ಬರ್ರಿ ಅಂತ, ಬರಕ್ ಆಗಿಲ್ಲ. ಈಗ ನನಗೆ ಈ 3 ತಿಂಗಳ ಕೆಳಗನೆ ಹೇಳಿದ್ರು ಅವ್ರು ಒಂದು ಕಾರ್ಯಕ್ರಮ ಮಾಡೋನು, ಒಂದು ಬರ್ರಿ ಅಂತ. ನಾನು ಏನೇನೋ ಬ್ಯುಸಿ ಆದೆ, ಹಂಗಾಗಿ ಇವತ್ತ ನಿನ್ನೆ ಕೇಳಿದ್ರು ಅವರು. ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಒಳ್ಳೆ ಒಳ್ಳೆ ಮಾಸ್ಟರ್ನ ಕರ್ಕೊಂಡ್ಬಂದ್ ಹೌದು, ಖಂಡಿತ. ಎಲ್ಲೆಲ್ಲಿ ಹಿಡಿತಾರೋ ಗೊತ್ತಿಲ್ಲ, ಗೊತ್ತಿಲ್ಲ ನಮಗ. ಇಲ್ಲೇ ಕೂಡ್ತೀವಿ ಬಂದು. ಹಾಗೇನೆ ಅಲ್ಲ, ಅದು ಇದ್ ಬೇಕು ಮೇಡಮ್, ಒಂದು ನಮ್ಮ ಏನು ಋಣ ಇರ್ಬೇಕು ಅಲ್ಲಿ ಬರಕ್ಕೆ. ನಮ್ಮ ಋಣ ಇದ್ದಾಗ್ಲೇ ನಾವ್ ಈಗ ನೋಡಿ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ನಮಗ್ ಋಣ ಇತ್ತು ಹಾಗಾಗಿ ಅಂತ ಕಾಣುತ್ತೆ. ಅದು ಋಣ ಇದ್ರೆ ಖಂಡಿತ ಎಳ್ಕೊಂಡ್ ಬರುತ್ತೆ, ಯಾವ್ದೋ ಒಂದಲ್ಲ ಒಂದು ದಾರ ಸೇರ್ಸುತ್ತೆ ನಮ್ಮನ್ನ ಖಂಡಿತವಾಗ್ಲಿ. ಇನ್ನು ನಮ್ಮ ಫಾಲೋ ಅಪ್ ಮಾಡಿ ಅರೇಂಜ್ಮೆಂಟ್ ಮಾಡಿದ್ರು ಅವರು. ಒಳ್ಳೇದಾಯ್ತು, ನನಗೂ ಒಳ್ಳೇದಾಯ್ತು. ಹೌದು. ಇನ್ನು ಒಂದು ಹೇಳ್ಬೇಕು ಅಂದ್ರೆ ಏನ್ ಗೊತ್ತಾ ಮೇಡಮ್, ಒಂದಷ್ಟು ಮುದ್ರೆಗಳು ಹೇಳಿರ್ತಾರೆ ನಮ್ಗೆ, ಅದನ್ನ ಕ್ರಾಸ್ ಚೆಕ್ ಮಾಡ್ಬೇಕು. ಎಷ್ಟ್ರ ಮಟ್ಟಿಗೆ ತಿಳ್ಕೊಂಡಿದಾರೆ ಅಂತ ಕ್ರಾಸ್ ಚೆಕ್ ಮಾಡಕ್ಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಮೇಡಮ್. ಪರೀಕ್ಷೆ ಅಲ್ಲ, ಸುಮ್ನೆ ಒನ್ವೇ ಆಗಬಾರ್ದು ಇದು. ನೀವೆಲ್ಲ ಕಲಿಬೇಕು, ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಬೇರೆಯವ್ರಿಗೆ ಹೇಳ್ಕೊಡೋದು ನನ್ನ ಉದ್ದೇಶ. ಹಂಗಾಗಿ ಸ್ಪಿರಿಚುವಲ್ ನಾಲೆಜ್, ಈ ಸ್ಪಿರಿಚುವಲ್ ನಾಲೆಜ್ ನಮಗಿದ್ರಷ್ಟೇ ನಾವು ಜಗತ್ತಿನಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಮೇಡಮ್. ಹೌದು. ಈಗಿನ ಕಾಲದಲ್ಲಿ ಜನ ಅಧೋಗತಿಗೆ ಹೋಗ್ತಾ ಇದೆ, ಅಜ್ಞಾನದಲ್ಲಿ ಹೋಗ್ತಾ ಇದೆ. ನಾವು ತಿರುಗಿ ನಮ್ಮ ಜ್ಞಾನ ಪರಂಪರೆಯನ್ನು ನಾವು ಅಳವಡಿಸಿಕೊಳ್ಳೇಬೇಕು, ಅದನ್ನ ತಿಳ್ಕೊಳ್ಳೇಬೇಕು. ಅದರ ಅಗತ್ಯ ತುಂಬಾ ಇದೆ. ನಿಮ್ಮ ಗುರುಗಳಿಗೆ ನನ್ನ ಪರವಾಗಿ ನಮ್ಮ ನನ್ನ ನಮಸ್ಕಾರಗಳು ಮತ್ತೆ ನನ್ನ ಧನ್ಯವಾದಗಳನ್ನು ಎರಡನ್ನೂ ತಿಳಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ನಮ್ಗೆ ಬಹಳ ಜ್ಞಾನ ಕೊಡ್ತಾ ಇದ್ದಾರೆ ಖಂಡಿತವಾಗೂ. ಎಲ್ಲ ಸೆಷನ್ ನಲ್ಲೂ ಇಲ್ಲಿರೋರು ಎಷ್ಟೊಂದ್ ಜನ ಎಲ್ಲಾ ಸೆಷನ್ಗೂ ಜಾಯಿನ್ ಆಗಿರ್ತಾರೆ ಮೇಡಮ್. ಯಾವಾಗ ಮನೆ ಕೆಲಸ ಮಾಡ್ಕೋತಾರೋ ಗೊತ್ತಿಲ್ಲ. ರಾತ್ರಿ ಹೆಂಗೋ ಟೈಮ್ ಹೊಂದಿಸ್ಕೊಂಡು ಜಾಯಿನ್ ಆಗಿರ್ತಾರೆ ಮೇಡಮ್. ಯಾಕೆಂತಂದ್ರೆ ಇಷ್ಟೊತ್ತಾಯ್ತು ಬರ್ಬೇಕು, ಎಷ್ಟೊತ್ತಾಯ್ತು ಬಂದ್ ಕುತ್ಕೋಬೇಕು. ಎಲ್ಲ ನೋಡಿ ಹಿಂಗೆ ಶೀಟ್ ಇಟ್ಕೊಂಡ್ ಕೂತಿರ್ತೀವಿ ಬರೀ ಬರ್ಕೊಳಕ್ಕೆ. ನೋಟ್ಸ್ ನಾವು ಎಲ್ಲ ಎಷ್ಟು ಡಜನ್ ಗಟ್ಟಲೆ ನೋಟ್ಸ್ ಆಗ್ಯಾವ ಮೇಡಮ್. ನಾಲೆಜ್ ಭರ್ಪೂರ್ ನಾಲೆಜ್ ಕೊಡ್ತಾರ ನಮಗೂ. ಅದ್ಭುತ. ಹೌದು ಹೌದು ಹೌದು, ಭರ್ಪೂರ್ ನಾಲೆಜ್. ಏನ್ ಅದ್ಭುತ ನಾಲೆಜ್, ಅದ್ಭುತ ನಾಲೆಜ್. ಎಲ್ಲೆಲ್ಲಿಂದ ಸರ್ಕಾರ ಏನು. ನೀವ್ ಹೇಳಿದ್ರಲ್ಲ ಮೇಡಮ್, ವೈಸಾನ್ ಜೈಸಾ ಮಣ್ಣ್ ಅಂತಂದು, ಅದೇ ಡೈಟ್ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ನೀವು ಧ್ಯಾನಕ್ಕೆ ಬೇಗ ಹೋಗ್ಬೇಕಾದ್ರೆ ಯಾವ ರೀತಿ ಡೈಟ್ ಮೇಂಟೈನ್ ಮಾಡಬೇಕು, ಪ್ರತಿಯೊಂದು ಧ್ಯಾನ ಅದ್ಭುತವಾದ ಧ್ಯಾನ ಕೊಡ್ತಾ ಇದ್ದಾರೆ ಮೇಡಮ್. ಡಯಟ್ ನಾವ್ ಏನ್ ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ ಮೇಡಮ್. ಬಹಳ ಇಂಪಾರ್ಟೆಂಟ್ ಆಗ್ತದೆ ಎಲ್ಲದಕ್ಕೂ. ಎಲ್ಲ ಏನಿಲ್ಲ ಅಂತ ಇಲ್ಲ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅವ್ರ ಹತ್ರ ಇದೆ. ಎಲ್ಲಾ ಜ್ಞಾನನು ಕೊಡ್ತಾರೆ, ನಾವ್ ತಗೋಬೇಕಷ್ಟೇ. ರಿಸೀವರ್ಸ್ ಸರಿಯಾಗಿರ್ಬೇಕು ಅವರಿಗೆ. ರಿಸೀವರ್ ಸರಿಯಾಗಿರ್ಬೇಕು, ಅದನ್ನ ಅಳವಡಿಸ್ಕೋಬೇಕು. ಯಾರ್ಯಾರು ಅಳವಡಿಸ್ಕೊಂಡಿದ್ದೀರಾ ಹೇಳಿ, ಏನೇನ್ ಅಳವಡಿಸ್ಕೊಂಡಿದ್ದೀರಾ ಹೇಳಿ, ಏನ್ ಎಫೆಕ್ಟ್ ಬಂತು ಹೇಳಿ ಅದ್ರದ್ದು. ಪ್ರಶ್ನೋತ್ತರ ಮಾಲೆ.
ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಈಗ ನೀವು ಎಲ್ಲ ನಿಮ್ಮ ಅನುಭವಗಳನ್ನ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಗೀತಾ ಮೇಡಮ್ ಹೇಳ್ದಂಗೆ ನಮ್ಮ ಈ ಗ್ರೀನ್ ಜ್ಯೂಸ್ ಥೆರಪಿ ಬಗ್ಗೆ ನಮ್ಗೆ ನೆಕ್ಸ್ಟ್ ಇನ್ನೊಂದ್ ಯಾವ್ದು ತರ ನಿಮ್ಮ ಟೈಮ್ ನಾವ್ ಮಾಡ್ಕೊಂಡು ನಮ್ಗೆ ತಿಳಿಸ್ಬೇಕು ಮೇಡಮ್. ಅದರಿಂದ ನಾವು ಒಂದಷ್ಟು ಪ್ರಯೋಜನ ಪಡ್ಕೋತೀವಿ. ನಾನು ಪ್ರತಿದಿನ ಸಾಯಂಕಾಲ ಫ್ರೀ ಇರ್ತೇನೆ. ನಾನು ಆಫೀಸಿಗೆ ಹೋಗಿ ಬರೋದು 5:30 ಆದ್ರೂ ನಾನು ಫ್ರೀ ಇರ್ತೇನೆ. ಸಾಯಂಕಾಲದಿಂದ ರಾತ್ರಿ ಮಲಗುವವರೆಗೆ ಹೆಚ್ಚು ಕಮ್ಮಿ ಫ್ರೀನೇ ಇರ್ತೀನಿ. ರಾತ್ರಿ ಅಲ್ಲ ಮೇಡಮ್, ಇನ್ನೊಂದು ಕುವೆಂಪು ಭಾವಗೀತೆಗಳಲ್ಲಿ ಅನುಭವ ಅಂತ ಹೇಳಿದ್ರಿ, ನೀವು ಹಾಡ್ತೀರಾ ಅಂತ ಕಾಣುತ್ತೆ. ಇಲ್ಲ ಮೇಡಮ್, ಹಾಡೇನಿಲ್ಲ. ನಾನು PhD ವರ್ಕ್ ಮಾಡಿದ್ದು ಆ ಸಬ್ಜೆಕ್ಟ್ ಮೇಲೆ, ಡಾಕ್ಟರೇಟ್ ಮಾಡಿದ್ನಲ್ಲ, ಹಂಗಾಗಿ ಅವೆಲ್ಲ ಏನಾಗ್ಬಿಡ್ತು, ಅವಾಗ ಓದುವಾಗೆಲ್ಲ ಚಂದಾಗೆಲ್ಲ ಮಾಡಿದ್ವಿ, ಎಲ್ಲ ಆಯ್ತು. ಆಮೇಲೆ ಈ ಬದುಕು ಜಂಜಾಟದಲ್ಲಿ ಎಲ್ಲ ಮರ್ತು ಬಿಟ್ಟೆ, ಎಲ್ಲದೂ ಮರ್ತ್ವಿ. ಅದ್ನ ಹೀಗಾಗ್ಬಿಡ್ತು, ಹಂಗಾಗ್ತದೆ. ಸವಿತಾ ಮೇಡಮ್ ಮಾತಾಡಿ. ಸವಿತಾ ಮೇಡಮ್, ಕವನಗಳನ್ನ ಹೇಳ್ತಾ ಇದ್ವಿ ಮೊದ್ಲೆಲ್ಲ, ಹೇಳುದು, ಅದು ವಾಚನ ಅದೇ ಮಾಡೋದು. ನಾನು ನಿಮ್ಮ ಟೈಟಲ್ ನೋಡಿ, PhD ಟೈಟಲ್ ನೋಡಿ ನಾನು ಅನ್ಕೊಂಡೆ ಇವರಿಗೆ ಭಾವಗೀತೆಗಳ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದ್ದು ಹಾಡ್ತಾರೆ ಅಂತ ಕಾಣುತ್ತೆ ಅಂತ. ಹಾಡು ಇಲ್ಲ ಈಗೆಲ್ಲ ಬಿಟ್ಟು ಮೇಡಮ್. ಮೊದ್ಲೆಲ್ಲ ಮಾಡ್ತಿದ್ವಿ, ಹಾಡೋದು ಮಾಡ್ತಿದ್ವಿ, ವಾಚನ ಮಾಡುದು, ಅದ್ರ ಬಗ್ಗೆ ಬಹಳ ಇದನ್ನ ವರ್ಕ್ ಮಾಡಿದ್ದೇವೆ, ತುಂಬಾ ವರ್ಕ್ ಮಾಡಿದ್ದೇವೆ. ಯಾವಾಗ ಡ್ಯೂಟಿ ಜಾಯ್ನ್ ಆದ್ವಿ ಎಲ್ಲ ಒಂದೊಂದೇ ಬಿಟ್ಕೊಂತ ಬಂದ್ವಿ. ಗೌರ್ಮೆಂಟ್ ಜಾಬ್ ಆಯ್ತಲ್ಲ, ಹಂಗಾಗಿ ಫುಲ್ ಡೇ ಅದ್ರಾಗ ಹೋಗ್ಬಿಡ್ತೈತೆ. ಸಂಜೆ ಬರುದು 6-7 ಗಂಟೆ, ಬಂದ್ ಮನೆ ಕೆಲ್ಸ, ಮನೆ. ಇವ್ರು ನಂದ ಮೇಡಮ್ ಇದ್ದಾರಲ್ಲ ಮೇಡಮ್, ಈಗ ಮಾತಾಡಿರಲ್ಲ ನಂದ ಮೇಡಮ್, ಇವರು ವರ್ಕ್ ಮಾಡ್ತಾರೆ. ಅವರು ಹುಬ್ಳಿ ಬೆಳಗಾಂ ಇನ್ಚಾರ್ಜ್ ಹೈಯರ್ ಆಫೀಸರ್ ಇದಾರೆ ಅವರು. ಬೆಳಗ್ಗೆ ಎದ್ದು ಧ್ಯಾನ ಇದನ್ನ ಹೋಸ್ಟ್ ಮಾಡೋರು ಅವರೇ. ಬೆಳಗ್ಗೆ ನಾವ್ 4 ಗಂಟೆ ಧ್ಯಾನ, 4:15, 5 ಗಂಟೆದು ಧ್ಯಾನ ಹೇಳಿದ್ನಲ್ಲ, ಯೋಗ ಪ್ರಾಣಾಯಾಮ ಧ್ಯಾನ ಇರುತ್ತೆ ಅಂತ, ಅವರು ಹೋಸ್ಟ್ ಮೇಡಮ್ ಅಲ್ಲಿ. ಇಲ್ಲಿ ಎಷ್ಟೊಂದ್ ಜನ ವರ್ಕಿಂಗ್ ವಿಮೆನ್ ಇದಾರೆ, ಬಹಳ ಸೇವೆ ಮಾಡ್ತಾರೆ ಮೇಡಮ್ ಅವರೆಲ್ಲ. ಅವಶ್ಯಕತೆ ಇದೆ ಮೇಡಮ್, ಎಲ್ಲರಿಗೂ ಅವಶ್ಯಕತೆ ಇದೆ. ಮಾಡ್ಬೇಕು, ಇದು ಒಂದು ಸೇವೆ ಅಂತಾನೆ ಮಾಡ್ಬೇಕು. ಜನ ಜಾಗೃತಿ ಆಗ್ಬೇಕು, ನಮ್ಮ ಸಂಸ್ಕೃತಿ ನಮ್ಮ ಜ್ಞಾನ ಉಳಿಬೇಕು, ನಾವು ಉಳಿಬೇಕು. ಮೇನ್ ಅಂತಂದ್ರೆ ನಾವು ಉಳಿಬೇಕು. ಹೌದು. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಒಳ್ಳೆ ಡಿಸ್ಕಷನ್ ಆಯ್ತು. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮನ್ನ ಸ್ವಾಗತಿಸುತ್ತಾ ನಿಮ್ಗೆ ಬೀಳ್ಕೊಡ್ತಾ ಇದೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಆತ್ಮ ಬಂಧುಗಳಿಗೂ ಇದುವರೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿದೀರಾ, ಎಲ್ಲ ಜ್ಞಾನನ ಪಡ್ಕೊಂಡಿದ್ದೀರಾ. ನಮ್ಮ ರಂಗನಾಥ್ ಗುರುಗಳು ಹೇಳ್ದಂಗೆ ಅದನ್ನೆಲ್ಲ ಇಟ್ಕೊಂಡು ಅಳವಡಿಸ್ಕೋಬೇಕು, ಮತ್ತೆ ಬೇರೆಯವ್ರಿಗೆ ಹಂಚಬೇಕು. ಆ ಜವಾಬ್ದಾರಿ ನಮ್ಮಲ್ಲಿದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ, ಮಹಾವತಾರ ಫೌಂಡೇಶನ್ಗೆ ಈ ಅವಕಾಶಕ್ಕಾಗಿ ಗೀತಾ ಮೇಡಮ್ಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಎಂಡ್ ಮಾಡ್ಬೋದಾ ಮೀಟಿಂಗು? ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್.